ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಜಾತವೇದಸೇ ಸುನವಾಮ ಸೋಮಮರಾತಿಯತೋ ನಿದಹಾತಿ ವೇದಾಃ. ಸರಪರ್ಷತು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೀಂ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಕಮಲೇ ಕಮಲಾಲೇ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೇಶಿ ನಮಃ. ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನ ಸಂಪನ್ನೇ ನಮಃ. ಓಂ ಭುವನೇಶ್ವರಿಯೇ ನಮಃ. ಓಂ ಲಲಿತಾ ರಾಜರಾಜೇಶ್ವರಿಯೇ ನಮಃ. ದುರ್ಗಾಯ ನಮಃ. ಓಂ ಶಕ್ತಿ ಸ್ವರೂಪಿಣ್ಯೇ ನಮಃ. ಓಂ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಓಂ ಕಾತ್ಯಾಯಿನಿ ನಮಃ. ಓಂ ಸಿಂಹವಾಹಿನಿ ನಮಃ. ಓಂ ದುರ್ಗೇ ನಮಃ. ಓಂ ಚಂಡಿಕಾಯ ನಮಃ. ಓಂ ಮಹಾರೂಪಾಯ ನಮಃ. ಓಂ ಲಲಿತಾಯ ನಮಃ. ಓಂ ಸರ್ವೇಶ್ವರಿಯೇ ನಮಃ. ಓಂ ಸರ್ವತೋಭದ್ರವಾಸಿನಿ ನಮಃ. ಓಂ ನವದುರ್ಗಾಯ ನಮಃ. ಓಂ ಬ್ರಾಹ್ಮ್ಯೇ ನಮಃ. ಓಂ ಮಾಹೇಶ್ವರ್ಯೇ ನಮಃ. ಓಂ ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ಓಂ ವಾರಾಕ್ಯೇ ನಮಃ. ಓಂ ಇಂದ್ರಾಣ್ಯೇ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀ ಮಹಾಕಾಲಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯೈ ನಮೋ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಬೆಳಗಿನ ಈ ಒಂದು ಕಾರ್ಯಕ್ರಮ ಶುಕ್ರವಾರ ಶುಭವನ್ನು ತರ್ತಕ್ಕಂತಹ ಕಾರ್ಯಕ್ರಮ. ಯಾಕೆಂದರೆ ಎಲ್ಲರ ಮನಸ್ಸಿಗೂ ಒಂದು ಆನಂದವನ್ನು, ನೆಮ್ಮದಿಯನ್ನು, ಜೊತೆಗೆ ತಾವು ಮಾಡುವಂತಹ ಕಾಯಕಗಳಲ್ಲಿ ಲಾಭ ನಷ್ಟಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಎಲ್ಲಕ್ಕಿನ್ನ ಈ ಆಷಾಢ ಶುಕ್ರವಾರ, ಆಷಾಢ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಬಂದಾಯಿತು ನೋಡಿ. ದಿನ ಕಳೀತಕ್ಕಂತಹದ್ದೇ ಗೊತ್ತಾಗೋದಿಲ್ಲ. ಆಗಲೇ 2ನೇ ಶುಕ್ರವಾರಕ್ಕೆ ಬಂದುಬಿಟ್ವಿ. ಇನ್ನೆರಡು ಶುಕ್ರವಾರ ಆಗೋಯ್ತಂದರೆ ಬಂದೇ ಬಿಡುತ್ತೆ ಶ್ರಾವಣ. ಶ್ರಾವಣ ಆಗಮನ, ಆಷಾಢ ಮಾಸದ ಶುಕ್ರವಾರಗಳು ಎಲ್ಲವೂ ವಿಶೇಷವೇ. ಇವತ್ತು ಮೈಸೂರಿನ ಅಧಿದೇವತೆ ಆಗಿರ್ತಕ್ಕಂತಹ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾಗಿರ್ತಕ್ಕಂತಹ ಅಲಂಕಾರ, ಆ ದೇವಿಯ ಉತ್ಸವಗಳು, ದೇವಿಯ ಅಲಂಕಾರ, ಆ ತಾಯಿನ ಕಣ್ತುಂಬಿಸ್ಕೊಳ್ಬೇಕು ಎಂಬತಕ್ಕಂತಹ ಮನದಾಸೆ ಒಬ್ಬಿಬ್ಬರಿಗಲ್ಲ, ಸಾಕಷ್ಟು ಜನಕ್ಕೆ. ಹಾಗಾಗಿ ಸರತಿ ಸಾಲಲ್ಲಿ ನಿಂತು ದೇವಿಯನ್ನು ದರ್ಶನ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ಜನಸಾಗರ ಸಾಕಷ್ಟು ಜನ ಇದ್ದಾರೆ. ಅಷ್ಟು ಜನ ಭಕ್ತರಿಗೆ ದರ್ಶನವನ್ನು ಕೊಡ್ತಕ್ಕಂತಹ ಸೌಭಾಗ್ಯ ತಾಯಿದು. ಹಾಗೆ ತಾಯಿಯನ್ನು ದರ್ಶನ ಮಾಡಿ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ತಕ್ಕಂಥ ಸೌಭಾಗ್ಯ ಸಾಮಾನ್ಯ ಮನುಷ್ಯರದು. ಅಂತಹ ತಾಯಿ ಚಾಮುಂಡೇಶ್ವರಿಯ ದರ್ಶನ ಇದು ಕ್ಷೇತ್ರದ ತಾಯಿ ಚಾಮುಂಡೇಶ್ವರಿಯ ಮಾತ್ರ ಸಾನ್ನಿಧ್ಯ ಅಲ್ಲ. ಎಲ್ಲೇ ದೇವಿಯ ಸಾನ್ನಿಧ್ಯಗಳಿದ್ದರೂ, ಯಾವುದೇ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಾದರೂ, ಶಕ್ತಿ ಕ್ಷೇತ್ರಗಳು, ದೇವಿಯ ಸಾನ್ನಿಧ್ಯಗಳಿದ್ದರೆ, ಅದರಲ್ಲೂ ಶಕ್ತಿಪೀಠಗಳಲ್ಲಿ ದೇವಿಯ ಶಕ್ತಿಪೀಠ ಅಂತ ಏನಿದೆಯೋ ಅಂತಹ ಶಕ್ತಿಪೀಠಗಳಲ್ಲಿರ್ತಕ್ಕಂತಹ ಮತ್ತಷ್ಟು ಅನುಷ್ಠಾನಗಳನ್ನು ಈ ಆಷಾಢ ಮಾಸದ ಶುಕ್ರವಾರಗಳಲ್ಲಿ ನಡೆಸ್ತಾರೆ. ಅಂತಹದ್ರಲ್ಲಿ ತಾಯಿ ಕಾಮಾಖ್ಯಾಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲೂ ಮೊನ್ನೆಯಷ್ಟೇ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತು. ಕಾಮಾಖ್ಯ ಎಂಬತಕ್ಕಂಥ ಹೆಸರಲ್ಲೇ ಇದೆ ಇಷ್ಟಾರ್ಥ ಕಾಮ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಅಂತ. ಇಷ್ಟ ಕಾಮ್ಯಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಗುವಾಹಟಿಯಲ್ಲಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯದಲ್ಲಿ ಅಂಬುಬಾಜಿ ಉತ್ಸವ ಅಂತ ನಡೆದು, ಅಂದರೆ ಆ ವಿಶೇಷವಾಗಿರ್ತಕ್ಕಂಥ ಆ ತಾಯಿಯ ಉತ್ಸವ ಅದ್ಧೂರಿತವಾಗಿ ನಡೆದಂಥದ್ದು ಮೊನ್ನೆಯಷ್ಟೇ ನಡೀತು. ಇದಕ್ಕೆ ದೇಶದ ಮೂಲೆಗಳಿಂದ ಬಂದಂತಹ ಭಕ್ತರು, ಒಬ್ಬರೋ ಇಬ್ಬರೋ ಅಲ್ಲ, ದೇಶದ ಮೂಲೆಗಳಿಂದ ಬರ್ತಕ್ಕಂಥ ಸಾಧು ಸಂತರು ಎಲ್ಲರೂ ಸಹಿತ ಬಂದು ಭಗವತಿಗೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಸಲ್ಲಿಸ್ತಾರೆ. ಈ ತಾಯಿಯ ಸಾನ್ನಿಧ್ಯದಲ್ಲಿ, ಅಂದರೆ ಶಕ್ತಿಪೀಠದಲ್ಲಿ ನಡೀತಕ್ಕಂಥ ಪವಾಡಗಳು ಸಾಕಷ್ಟು ಇದೆ. ಅಲ್ಲಿಗೆ ಬರ್ತಕ್ಕಂತಹ ಭಕ್ತರು ಸಹಿತ ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ. ಅಂದರೆ ಆಷಾಢ ಮಾಸದ ಪ್ರಾರಂಭದಿಂದ ಇಲ್ಲಿಯವರೆಗೂ ನಿತ್ಯ ನಿರಂತರವಾಗಿ ಸಾಕಷ್ಟು ಶಕ್ತಿ ಆಲಯಗಳಲ್ಲಿ, ದೇವಿಯ ಸಾನ್ನಿಧ್ಯಗಳಲ್ಲಿ ವಿಶೇಷವಾದಂಥ ಪೂಜೆ. ಎಲ್ಲರೂ ಅಂದುಕೊಂಡಿದ್ವಿ, ಅಥವಾ ನಮ್ಮ ಮನಸ್ಸಲ್ಲಿ ಒಂದಿತ್ತು, ಶ್ರಾವಣ ಬಂತು ಅಂದರೆ ಲಕ್ಷ್ಮೀ ಆರಾಧನೆ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದೇ ಮಂಗಳಗೌರಿ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಇಂಥದ್ದು ತಾಯಿಯ ಸಾನ್ನಿಧ್ಯಗಳಲ್ಲಿ ಅನುಷ್ಠಾನ ಎಂಬತಕ್ಕಂಥದ್ದು ಶ್ರಾವಣ ಅಂತ. ಆದರೆ ಶ್ರಾವಣಕ್ಕಿನ್ನ ಒಂದು ಪಟ್ಟು ಜಾಸ್ತಿ ಆಷಾಢ ಮಾಸದಲ್ಲೇ ನಡೆದು ಹೋಗುತ್ತೆ. ಅಂದರೆ ಆಷಾಢದ ಈ ಒಂದು ವಿಶೇಷವಾದಂಥ ಶುಕ್ರವಾರ ದೇವಿಯ ಸಾನ್ನಿಧ್ಯಗಳಲ್ಲಿ ಯಾರು ಶ್ರದ್ಧೆಯಿಂದ
ಭಕ್ತಿಯಿಂದ ಭಗವತಿಯನ್ನು ಆ ಒಂದು ಪ್ರಾರ್ಥನೆ ಸಲ್ಲಿಸ್ತಾರೋ, ದೇವಿಯ ದರ್ಶನವನ್ನು ಮಾಡ್ತಾರೋ, ಆ ಸಾನ್ನಿಧ್ಯದಲ್ಲಿ ಮಂಗಳ ದ್ರವ್ಯಗಳನ್ನು ಕೊಡ್ತಾರೋ, ಅಥವಾ ಆ ತಾಯಿಯ ಹೆಸರು ಹೇಳಿ 4 ಜನ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು, ಅರಿಶಿನ ಕುಂಕುಮ ಸುಮಂಗಲಿತನದ ಆ ವಿಶೇಷವಾದಂಥ ದ್ರವ್ಯಗಳನ್ನು ಕೊಟ್ಟು ತಾವು ನಮಸ್ಕರಿಸಿದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅದಕ್ಕಾಗಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ ಹೀಗೆ ಸಪ್ತಮಾತೃಕೆಯರಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಈ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಇಲ್ಲಿ ಕಾಮಾಖ್ಯ, ಈ ಕಾಮಾಖ್ಯ ದೇವಿಯ ಹೆಸರು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸತೀದೇವಿ ಯಾವಾಗ ದಕ್ಷ ನಡೆಸ್ತಕ್ಕಂಥ ಯಜ್ಞದಲ್ಲಿ ತಾನು ಆಹುತಿ ಆಗೋಗ್ತಾಳೋ, ಅದಾದ ನಂತರ ಆ ಮೃತದೇಹವನ್ನು ಶಿವ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಿಂದ, ಅಂದರೆ ದಕ್ಷ ಯಜ್ಞ ಮಾಡಿದ ಸ್ಥಳದಿಂದ ತಾನು ಪ್ರಪಂಚವನ್ನೇ ಸುತ್ತೋದಕ್ಕೆ ಶುರು ಮಾಡ್ತಾನೆ. ತನ್ನ ಕಾಯಕವನ್ನು ಮರಿತಾನೆ. ತನ್ನ ಕಾಯಕವನ್ನು ಮರೆತು ಸೃಷ್ಟಿಯಲ್ಲಿ ತನ್ನ ಕಾಯಕವೇನಿದೆಯೋ ಆ ಜವಾಬ್ದಾರಿತವಾದಂಥ ಕಾಯಕವನ್ನೆಲ್ಲರನ್ನು ಪಕ್ಕದಲ್ಲಿಟ್ಟು ಪ್ರಪಂಚ ಸುತ್ತೋದಕ್ಕೆ ಶುರು ಮಾಡ್ತಾನೆ. ಪ್ರತಿನಿತ್ಯದ ಆ ಮನಸ್ಸು ಉದ್ವೇಗದಿಂದ ತಾನು ನಾಟ್ಯವಾಡಲಿಕ್ಕೆ ಶುರು ಮಾಡಿರ್ತಾನೆ. ಹೆಗಲ ಮೇಲೆ ಸತೀದೇವಿಯನ್ನು, ದಾಕ್ಷಾಯಿನಿಯ ಒಂದು ಮೃತದೇಹವನ್ನು ಹೆಗಲ ಮೇಲೆ ಹಾಕ್ಕೊಂಡು ಓಡಾಡ್ತಿರ್ತಾರೆ. ಇದನ್ನು ಕಂಡಂತಹ ಮಹಾವಿಷ್ಣು ಜೊತೆಗೆ ದೇವಾನುದೇವತೆಗಳೆಲ್ಲರೂ ಸಹಿತ ಹೋಗಿ ಮಹಾವಿಷ್ಣುವ ಬಳಿ ಪ್ರಾರ್ಥನೆ ಮಾಡ್ತಾರೆ. ಶಿವ ತನ್ನ ಕಾಯಕವನ್ನು ಮರೆತು ಸತೀದೇವಿಯ ಮೃತದೇಹವನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಪ್ರಪಂಚವನ್ನು ಸುತ್ತುತ್ತಾ ಇದ್ದಾನೆ. ಅದಕ್ಕಾಗಿ ಏನಾದರೂ ಒಂದು ಪರಿಹಾರ ಬೇಕಾಗಿದೆ, ಇಲ್ಲ ಅಂದರೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಿದ್ಧ ಒಂದು ಅಗೋಚರವಾಗಿಬಿಡುತ್ತೆ, ಭಾಳ ಸಂಕಷ್ಟಕ್ಕೆ ಸಿಲುಕೊಳ್ಳುತ್ತೆ ಅಂತ ಹೇಳಿದಾಗ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ, ಅಂದರೆ ತನ್ನ ಕರದಲ್ಲಿರ್ತಕ್ಕಂತಹ ಚಕ್ರ ಅಂತ ಏನಿದೆಯೋ ಆ ಸುದರ್ಶನ ಚಕ್ರದಿಂದ ಸತೀದೇವಿ ದಾಕ್ಷಾಯಿನಿಯ ದೇಹವನ್ನು ತುಂಡರಿಸ್ತಾರೆ. ಅಂದರೆ ಒಂದೊಂದು ತುಂಡು ತುಂಡುಗಳಾಗಿ ಬಿದ್ದಂತಹದ್ದನ್ನು ಅದರಲ್ಲಿ ಮರ್ಮಾಂಗ, ದೇವಿಯ ಆ ಮರ್ಮಾಂಗ ಅಂತ ಏನು ಹೇಳ್ತಾರೋ ಆ ಮರ್ಮಾಂಗದ ಭಾಗ ಬಿದ್ದಂಥ ಸಾನ್ನಿಧ್ಯವೇ ಇವತ್ತಿನ ಈ ಕಾಮಾಖ್ಯ. ಈ ಕಾಮಾಖ್ಯ ದೇವಿಯ ಸಾನ್ನಿಧ್ಯ ಗರ್ಭಗುಡಿ ಸಹಿತ, ಗರ್ಭಗುಡಿ ಒಂದು ಗುಹೆ ಆಕಾರದಲ್ಲಿ ಇರ್ತಕ್ಕಂಥದ್ದು. ಗುಹೆ ಆಕಾರದಲ್ಲಿದ್ದಂತಹ ಈ ತಾಯಿಯ ಸಾನ್ನಿಧ್ಯ, ಗರ್ಭಾಲಯದಲ್ಲಿರ್ತಕ್ಕಂಥ ಒಂದು ವಿಗ್ರಹ ಇಲ್ಲ, ಅಲ್ಲಿ ದೇವಿಯ ಮರ್ಮಾಂಗದ ಭಾಗ ಮಾತ್ರ ಅಲ್ಲಿರ್ತಕ್ಕಂಥದ್ದು, ಅದೇ ಪ್ರಕಾರವಾಗಿರ್ತಕ್ಕಂಥ ಒಂದು ಶಿಲೆ. ಇದರ ಮೇಲೆ ನಡೆಯುವಂತಹ ಪವಾಡಗಳಿದೆಯಲ್ಲ, ಅಲ್ಲಿಗೆ ಬರ್ತಕ್ಕಂತಹ ದೇವಿಯ ಆರಾಧಕರಿದ್ದಾರಲ್ಲ, ಎಷ್ಟೇ ಆದರೂ ಸೃಷ್ಟಿಯ ಮೂಲ ಅದು. ಸೃಷ್ಟಿಯ ಮೂಲ ಆ ಮಾತೃವಿನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲೇ ಪ್ರತಿಯೊಬ್ಬರ ಜನನ ಅಂತ ಹೇಳ್ತಾರೆ. ಯಾರೊಬ್ಬರಾದರೂ ಸಹಿತ ಜನನದ ಸ್ಥಳ ಅದೇ ಅಲ್ವಾ? ಹಾಗಿದ್ದ ಮೇಲೆ ಆ ಮಾತೃವಿನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಕಾಮಾಖ್ಯಳ ಆ ಒಂದು ಮಂದಿರ, ಆ ಪ್ರಾಂತ್ಯ, ಅಲ್ಲಿ ದೇವಿಯ ಆರಾಧನೆ ನಿತ್ಯೋತ್ಸವವಾಗಿ ನಡೀತಕ್ಕಂಥ ಉತ್ಸವಗಳು, ಜೊತೆಗೆ ಯಾರು ಸಂಕಲ್ಪ ಮಾಡಿದ್ರೂ ಅವರ ಸಂಕಲ್ಪ, ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಅದಕ್ಕಾಗಿ ತಾಯಿಯ ಸಾನ್ನಿಧ್ಯದಲ್ಲಿ ಒಮ್ಮೆ ದರ್ಶನ ಮಾಡೋದಾದರೆ ಆಷಾಢ ಮಾಸದ ದರ್ಶನ ಅದು ಪರಮ ಪವಿತ್ರ ಅಂತ ಹೇಳ್ತಾರೆ. ಆಷಾಢ ಮಾಸದಲ್ಲಿ ಯಾರು ನಿಷ್ಠೆಯಿಂದ ತನ್ನ ಜಪತಪಗಳನ್ನು ಮಾಡಿ ಭಕ್ತಿಯಿಂದ ಭಗವತಿಯ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೋ ಆ ಸಂಕಲ್ಪ ಶೀಘ್ರವಾಗಿ ಫಲ ಸಿಗುತ್ತೆ. ಹಾಗೆ ಆಷಾಢ ಅಂದರೆ ಸಂಪೂರ್ಣವಾಗಿ ಗಾಳಿಯಿಂದ ಕೂಡಿರ್ತಕ್ಕಂಥದ್ದು ಅಂತ. ಅತಿಯಾದಂಥ ಗಾಳಿ ಇರುತ್ತೆ. ಆಷಾಢದಲ್ಲಿ ಯಾವುದೇ ವ್ಯವಹಾರಗಳು ನಡೆಯೋದಿಲ್ಲ. ಆಷಾಢದಲ್ಲಿ ಹೊಸತನದ ಕೆಲಸ ಮಾಡೋದಿಲ್ಲ. ಆಷಾಢ ಅಂತ ಬಂದಾಗ ಬರೀ ಜಪ ತಪ ಅನುಷ್ಠಾನಗಳಿಗಷ್ಟೇ ಸೀಮಿತವಾಗಿರ್ತಕ್ಕಂಥ ರೀತಿ ನಡೆದು ಹೋಗುತ್ತೆ. ಆದರೆ ಈ ಕ್ಷೇತ್ರಕ್ಕೆ ಮಾತ್ರ ಇಲ್ಲಿ ನಡೆಯುವಂಥ ಉತ್ಸವ, ಜಾತ್ರೆ ಮತ್ತು ಬರ್ತಕ್ಕಂಥ ಸಾಧು ಸಂತರು ಎಲ್ಲರೂ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಒಂದು ವಿಶೇಷವಾಗಿರ್ತಕ್ಕಂಥ ಘೋರ ತಪಸ್ಸಂದರೆ ಅದು ತಪ್ಪಾಗಲಾರದು. ಅಂತಹದರಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಶೀಘ್ರವಾಗಿ ಕರುಣಿಸ್ತಕ್ಕಂತಹ ಕಲಿಯುಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪವಾಡ ಕ್ಷೇತ್ರ ಅಂದರು ಅಥವಾ ಶಕ್ತಿಯ ಕ್ಷೇತ್ರ ಅಂದರು ಈ ಕಾಮಾಖ್ಯ ಸಾನ್ನಿಧ್ಯವನ್ನು ನಾವು ನೋಡ್ಬೋದು. ಕಾಮಾಖ್ಯ ಸಾನ್ನಿಧ್ಯದಲ್ಲಿ ಮತ್ತೊಂದು ವಿಶೇಷತೆ ಇದೆ. ವರ್ಷಕ್ಕೆ ಈ ಒಂದು ಅಂಬುಬಾಜಿ ಉತ್ಸವ ಅಂತ ಏನಾಗುತ್ತೋ ಈ 4ರಿಂದ 5 ದಿನಗಳು ಸಂಪೂರ್ಣವಾಗಿ ದೇವಿಯ ಗರ್ಭಾಲಯವನ್ನು ಮುಚ್ಚಿರ್ತಾರೆ. ಗರ್ಭಾಲಯವನ್ನು ಮುಚ್ಚಬೇಕಾದ್ರೂ ಮುನ್ನ ಆ ಸಾನ್ನಿಧ್ಯವನ್ನು, ಅಂದರೆ ದೇವಿಯ ಆ ಮರ್ಮಾಂಗ ಇರ್ತಕ್ಕಂಥ ಸಾನ್ನಿಧ್ಯ ಏನಿದೆಯೋ ಆ ಗರ್ಭಾಲಯದ ಸ್ಥಳವನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿ ಅದರ ಮೇಲೆ ಒಂದು ರೇಷ್ಮೆಯ ವಸ್ತ್ರವನ್ನು, ಶ್ವೇತವರ್ಣದ ಬಿಳಿಯ ಬಣ್ಣದ ರೇಷ್ಮೆಯ ವಸ್ತ್ರವನ್ನು ಆ ಸಾನ್ನಿಧ್ಯದ ಮೇಲೆ ಹೊದಿಸ್ತಾರೆ. ಆ ಸಾನ್ನಿಧ್ಯದ ಮೇಲೆ ಹೊದಿಸಿ ದೇವಸ್ಥಾನದ ಕದವನ್ನು, ಅಂದರೆ ಪ್ರಧಾನ ದ್ವಾರವನ್ನು, ದೇವಸ್ಥಾನದ ಹೊರಗಡೆ ಇರ್ತಕ್ಕಂಥ ಬಾಗಲನ್ನ, ಆ ಮಧ್ಯದಲ್ಲಿ ಬರ್ತಕ್ಕಂಥ 3 ದ್ವಾರಗಳನ್ನೂ ಮುಚ್ಚುತ್ತಾರೆ. 3 ದ್ವಾರಗಳನ್ನು ಮುಚ್ಚಿ 4ರಿಂದ 5 ದಿನ ಆದ ನಂತರ ದೇವಿಯ ಹೊರಗಡೆ ಪೂಜೆ, ಅಂದರೆ ಆಲಯದ ಹೊರಭಾಗದಲ್ಲಿ ಸಾಕಷ್ಟು ವಿಶೇಷವಾದ ಪೂಜೆಗಳನ್ನು ಮಾಡಿ ಅಮ್ಮನವರಿಗೆ ನೈವೇದ್ಯವನ್ನು ಕೊಟ್ಟು ಅಲ್ಲಿನ ಪದ್ಧತಿ ಪ್ರಕಾರ ಯಾವ್ಯಾವ ನೈವೇದ್ಯ ಕೊಡಬಹುದು ಅಥವಾ ಏನು ಅನುಷ್ಠಾನ ಮಾಡ್ಬೋದು, ಯಾವ ಕ್ರಮವನ್ನು ಅನುಸರಿಸಬೇಕು, ಎಲ್ಲ ಕ್ರಮಗಳನ್ನು ಅನುಸರಿಸಿದ ನಂತರ
5ನೇ ದಿವಸ ದ್ವಾರವನ್ನು ತೆಗಿತಾರೆ. ಆ ದ್ವಾರವನ್ನು ತೆಗೆದ ಆ ಮೊದಲನೇ ಕ್ಷಣ ಆ ತಾಯಿಯ ಸಾನ್ನಿಧ್ಯದಲ್ಲಿ ನಡೆದಂಥ ಪವಾಡ ಇದೆಯಲ್ಲ, ಜೊತೆಗೆ ಆ 5 ದಿನಗಳು ಆ ತಾಯಿಯ ಸಾನ್ನಿಧ್ಯಕ್ಕೆ ಸಮೀಪದಲ್ಲಿರ್ತಕ್ಕಂಥ ಸರೋವರ ಇದೆಯಲ್ಲ, ಸರೋವರ ಪೂರ್ತಿ ರಕ್ತವರ್ಣವಾಗಿ ನೀರು ಬರ್ತಕ್ಕಂಥದ್ದು. ಆ ರಕ್ತವರ್ಣದ ನೀರನ್ನು ನೋಡ್ಬೋದಾದರೆ ಆ 5 ದಿವಸ ಅಥವಾ 4 ದಿನ ಮಾತ್ರ. ಅಂದರೆ ಇದೆಲ್ಲವೂ ಸಹಿತ ಏನು ಸೂಚನೆ ಮಾಡುತ್ತೆ? ಒಂದು ಹೆಣ್ಣು, ಒಂದು ಹೆಣ್ಣುತನ. ಆ ಹೆಣ್ಣುತನ ಅಂತಕ್ಕಂಥದ್ದೇನು, ಹೆಣ್ಣಿನ ಪಾತ್ರ ಏನು, ಹೆಣ್ಣು ತನ್ನಲ್ಲಾಗುವಂಥ ಒಂದು ಮಾಸಕ್ರಿಯೆಗಳೇನು, ಅದು ವರ್ಷದಲ್ಲಿ ಒಂದಾವರ್ತಿ ಈ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಒಂದು ಶಿಲಾರೂಪದಲ್ಲಿರ್ತಕ್ಕಂತಹ ದೇವಾಲಯದ ಗರ್ಭಾಲಯದಲ್ಲಿ ಇಂಥ ಒಂದು ಅದ್ಭುತವಾದ ಪವಾಡ ನಡೆಯುತ್ತೆ ಅಂದರೆ ಆ ಒಂದು ಮರ್ಮಾಂಗದ ಸಾನ್ನಿಧ್ಯದಲ್ಲಿ ಒದಿಸುವಂತಹ ಶ್ವೇತವರ್ಣದ ವಸ್ತ್ರ ಸಂಪೂರ್ಣವಾಗಿ ರಕ್ತವರ್ಣಕ್ಕೆ ಅದು ತಿರುಗಿರುತ್ತೆ ಅಂದರೆ ಅದು ಸಾಮಾನ್ಯವಾದ ಮಾತಾ? ಅದನ್ನು ಯಾರು ಇವತ್ತಿಗೂ ಸಹಿತ ಸಾಕಷ್ಟು ಜನ ವಿಜ್ಞಾನಿಗಳು ಸಹಿತ ಅದರ ಪರೀಕ್ಷೆ ನಡೆಸಿದ್ದಾರೆ. ಯಾರಿಗೂ ನಿಲುಕದ್ದು, ಯಾರಿಗೂ ಗೊತ್ತಾಗದಂತಹದ್ದು, ಮತ್ತು ಯಾರೊಬ್ಬರೂ ಅದರ ಹಿಂದೆ ಬಿದ್ದವರು ಜಾಡಿ ಹಿಡಿದು ನೋಡೋಕೆ ಮುಂದೆ ಹೋದವ್ರಿಗೂ ಏನೂ ಅರಿವಾಗದಂಥದ್ದು. ಅದರ ಸತ್ಯಾಸತ್ಯತೆ ಕಣ್ಣಿಗೆ ಕಟ್ಟುವಂಥ ರೀತಿ ಅಲ್ಲಿ ಸತ್ಯಾಂಶಗಳು ನಡೀತಾ ಇದೆ. ಭಗವತಿಯ ಸಾನ್ನಿಧ್ಯ ಈ ಆಷಾಢ ಮಾಸದ 2ನೇ ಶುಕ್ರವಾರ ತಮ್ಮೆಲ್ಲರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಭಗವತೇ ನಮೋ ನಮಃ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಗಳು, ದೇವರ ಸಾನ್ನಿಧ್ಯಗಳು ಅಥವಾ ದೇವರ ಪವಾಡ ಕ್ಷೇತ್ರಗಳು ಅಥವಾ ವಿಶೇಷವಾಗಿ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಸಾಕಷ್ಟು ಸಾನ್ನಿಧ್ಯಗಳಿಗೆ ಆಯಾ ಕಾಲದ ಅನುಷ್ಠಾನಗಳೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ವರ್ಷಕ್ಕೆ ಇಷ್ಟೇ ದಿವಸ ತೆಗಿಬೇಕು, ಇಷ್ಟೇ ದಿವಸ ಅದರ ಅನುಷ್ಠಾನ ಆಗಬೇಕು, ಜೊತೆಗೆ ಆ ಪ್ರಕೃತಿ ಮಡಿಲಲ್ಲಿ ಇಷ್ಟು ದಿವಸ ಮಾತ್ರ ಪೂಜಾನುಷ್ಠಾನ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ದರ್ಶನ ಮಾಡಿದ್ರು ಸಹಿತ ಆ ದಿನ ಆ ಮುಹೂರ್ತ ಅಂತ ಬಂದಾದ ನಂತರ ಇನ್ನು ವರ್ಷಕ್ಕೆ ಪುನಃ ಬಾಗಿಲು ತೆಗಿತಕ್ಕಂಥದ್ದು, ಅಂದರೆ ವರ್ಷಕ್ಕೆ ಪುನಃ ದರ್ಶನ ಆಗುವಂಥದ್ದು. ನೋಡಿ, ತಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ಕುಟಿಯವರಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಶಿವನ ಸಾನ್ನಿಧ್ಯ. ಲಕ್ಷಾಂತರ ಜನ ದರ್ಶನ ಆಯಿತು. ಪ್ರತಿ ವರ್ಷಕ್ಕೂ ಆಲೋಚನೆ ಮಾಡಿದ್ರೆ ಈ ವರ್ಷದ ದರ್ಶನದ ಭಾಗ್ಯ ತೆಗೆದುಕೊಂಡಂತಹ ಭಕ್ತರಲ್ಲಿ ಅತಿ ಹೆಚ್ಚು ಭಕ್ತರು ಅಂದರೆ ಅದು ಕರ್ನಾಟಕದ ಜನತೆ ಅಂತ ಹೇಳ್ತಾರೆ. ಯಾಕೆಂದರೆ ನಿನ್ನೆಯಷ್ಟೇ ಅಲ್ಲಿಂದ ಒಂದಷ್ಟು ಜನಗಳನ್ನು ನಾನು ಮಾತಾಡಿಸಿದ್ದೆ ರಾತ್ರಿ. ನಿನ್ನೆ ಸಂಜೆ ನಾನು ಮಾತಾಡಿದಾಗೂ ಸಹಿತ ಆ ಭಾಗದ ಅಣ್ಣ ತಮ್ಮಂದ್ರೆ ಹೇಳ್ತಾರೆ, ಈ ಬಾರಿ ಕರ್ನಾಟಕದ ಭಕ್ತರೇ ಸಾಕಷ್ಟು ಜನ ನಮ್ಮಲ್ಲಿ ಬಂದು ಹೋಗಿದ್ದು ಅಂತ. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಸಾನ್ನಿಧ್ಯ ಶಿವ ಸಾನ್ನಿಧ್ಯ, ದಕ್ಷ ಪ್ರಜಾಪತಿ ನಡೆಸಿದಂತಹ ಯಜ್ಞದ ಸ್ಥಳ, ಜೊತೆಗೆ ಅಲ್ಲಿ ದಾಕ್ಷಾಯಿನಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಪಾರ್ವತಿಯ ಕಲ್ಲು, ಶಿವಪಾರ್ವತಿಯ ವಿಶೇಷವಾದಂಥ ಸಾನ್ನಿಧ್ಯ ಅಂತ ಇದೆ. ಆ ಸಾನ್ನಿಧ್ಯ ಅಲ್ಲಿಗೆ ಬಂದಂತಹ ಭಕ್ತ ಸಾಗರ. ಜೊತೆಗೆ 30ನೇ ತಾರೀಕುವರೆಗೂ ಮಾತ್ರ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಅವಕಾಶ ಇತ್ತು. 30ರ ನಂತರ 4ನೇ ತಾರೀಕಿನವರೆಗೂ ಸಂಪೂರ್ಣವಾಗಿ ಪುರುಷರಿಗಷ್ಟೇ. ಅಂದರೆ ಇನ್ನು ದೇವಾಲಯದ ನಿತ್ಯ ಕರ್ಮಾನುಷ್ಠಾನ, ಪ್ರತಿನಿತ್ಯದ ಕಾಯಕ, ಹೇಗೆಲ್ಲ ಪೂಜಾನುಷ್ಠಾನಗಳ ಪದ್ಧತಿಗಳು ಬದಲಾಗುತ್ತೆ ಎಂಬತಕ್ಕಂಥದ್ದನ್ನು 1ನೇ ತಾರೀಕಿಂದ ಆಚೆಗಿತ್ತು. ಹಾಗಾಗಿ ಇಂತಹ ಒಂದು ಸೌಭಾಗ್ಯವನ್ನು ನೋಡುವಂಥ ಅದೃಷ್ಟ, ಈ ಪ್ರಕೃತಿಯ ಮಡಿಲಲ್ಲಿದ್ದಂತಹ ವಿಸ್ಮಯಗಳನ್ನು ನೋಡುವಂಥ ಭಾಗ್ಯ ಈ ಬಾರಿ ನನಗೆ ತಿಳಿದ ಮಟ್ಟಿಗೆ ನಮ್ಮ ಕರ್ನಾಟಕದವರಿಗೆ ಸಾಕಷ್ಟು ಸಿಕ್ಕದ್ದು. ಯಾಕೆಂದರೆ ಕೇರಳದಲ್ಲೇ ಇದ್ದು ಅಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ಆ ಪ್ರಾಂತ್ಯ ಏನು ನಡೀತಿದೆ, ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಪವಾಡ ಏನು ಅಂತ ಅದರ ಅರಿವಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನು ಅಲ್ಲಿಗೆ ಹೊರಟಾಗಲೂ ಸಹಿತ ಆ ಸ್ವಾಮಿಯ ದರ್ಶನಕ್ಕೆ ಹೊರಟಾಗೂ ನಮಗೆ ಸಿಕ್ಕಂಥದ್ದು 60ರಿಂದ 70% ನಮ್ಮ ಕರ್ನಾಟಕದ ವೆಹಿಕಲ್ಸೇ ಜಾಸ್ತಿ. ಅಂದರೆ ಆ ಮಾರ್ಗದಲ್ಲಿ ಬಂದಂಥದ್ದು ಕರ್ನಾಟಕದ ವಾಹನಗಳೇ ಸಾಕಷ್ಟು ಇತ್ತು. ಕರ್ನಾಟಕದ ವಾಹನಗಳಿತ್ತು, ಕನ್ನಡಿಗರು ನೋಡ್ತಾ ಇದ್ವಿ. ಅಲ್ಲಿ ಮಾರ್ಗ ಮಧ್ಯದಲ್ಲಿ ಆ ಸರ್ತಿ ಸಾಲಲ್ಲಿ ನಿಂತು ಭಕ್ತರು ಬರ್ತಿದ್ದದ್ದು ಸಹಿತ ಕರ್ನಾಟಕದವರೇ ಸಾಕಷ್ಟು ಜನ. ಹರನಮಃ ಪಾರ್ವತಿ ಪದೇ ಅಂದರೆ ಹರ ಹರ ಮಹಾದೇವ್ ಅನ್ನತಕ್ಕಂಥ ಆ ಧ್ವನಿ ಕನ್ನಡದಲ್ಲಿತ್ತು. ಹಾಗೆ ಅಂತಹ ಸಾನ್ನಿಧ್ಯದಲ್ಲಿ ಈ ಬಾರಿ ನಡೆದಂತಹ ಈ ಕೊಟ್ಟಿಯೂರು ಜಾತ್ರಾ ಮಹೋತ್ಸವ, ವೈಶಾಖ ಉತ್ಸವ, ಆ 28 ದಿನಗಳ ಉತ್ಸವಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಅಂದರೆ ಇನ್ನು ನೋಡಿ, ಅಲ್ಲಿರ್ತಕ್ಕಂಥ ಪ್ರಾಂತ್ಯ, ಆ ಪ್ರಾಂತ್ಯದ ವಿಶೇಷತೆ ಇದೆಯಲ್ಲ, ಅದು ನೋಡಲಿಕ್ಕೆ 2 ಕಣ್ಗಳ ಸಾಲದು, ಅಷ್ಟು ಅದ್ಧೂರಿತವಾಗಿರ್ತಕ್ಕಂಥ ಸಾನ್ನಿಧ್ಯ. ಆದರೆ ಅಲ್ಲಿರ್ತಕ್ಕಂಥದ್ದಾದರೂ ಏನು, ಒಂದು ಪುಟ್ಟದಾದಂಥ ಒಂದು ಶಿವಲಿಂಗ, ಅಂದರೆ ಸ್ವಾಮಿಯ ಉದ್ಭವ ಮೂರ್ತಿ. ಆ ಸ್ವಾಮಿಯ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಆದರೆ ಇವತ್ತಿಗೆ ಆ ಉದ್ಭವ ಮೂರ್ತಿ, ಆ ದೇವಾಲಯದ ಪರಾಂಗಣ, ಆ ದೇವಸ್ಥಾನದ ಸುತ್ತ ಇರ್ತಕ್ಕಂಥ ಜಲ, ಅದು ಜಲಾವೃತದಿಂದ ನಿಂತಿರ್ತಕ್ಕಂಥದ್ದು, ಜಲದಿಗ್ಬಂಧನದಲ್ಲಿರ್ತಕ್ಕಂಥದ್ದು. ಈಗ ತಾವು ನೋಡ್ತಿರ್ತಕ್ಕಂಥದ್ದೇ ಪ್ರಧಾನ. ಅಂದರೆ ಏನು ಅಲ್ಲಿ ಇರ್ತಕ್ಕಂಥ ಆ ಪ್ರಧಾನ ತಂತ್ರಿಗಳು ಅಥವಾ ಅಲ್ಲಿರ್ತಕ್ಕಂಥ ಆ ಪ್ರಧಾನ ಅರ್ಚಕರು ಅಥವಾ ವಿಷ್ಣು ಮನೆತನಕ್ಕೆ ಸಂಬಂಧಪಟ್ಟಂಥ ಹಿರಿಯರು, ಪೂಜ್ಯರು, ಅವರು ನಡೆಸುವಂತಹ ಮಹಾವಿಷ್ಣುವು, ಅಂದರೆ ಸಾಕ್ಷಾತ್ ಮಹಾವಿಷ್ಣು ಸಾಂಬ ಸದಾಶಿವನಲ್ಲಿದ್ದಂತಹ ದುಃಖವನ್ನು ಅರಿತು ತಾನು ಆಲಿಂಗನದಿಂದ
ಆ ದುಃಖವನ್ನು ದೂರ ಆಗಲಿ ಅಂತ ಹೇಳಿ ವಿಷ್ಣು ಮಹಾವಿಷ್ಣು ಅಂದರೆ ವಿಷ್ಣು ಶಿವನ ಒಂದು ಅದು ಆ ಸಮಾಧಾನ ಪಡಿಸಿದ್ದಂತೆ. ಮಹಾವಿಷ್ಣು ಶಿವನಿಗೆ ಸಮಾಧಾನ ಪಡಿಸಿದಂಥ ಒಂದು ಪ್ರಕ್ರಿಯೆ ಒಂದು ಅನುಷ್ಠಾನ ಏನಿತ್ತು, ಅದೇ ಪ್ರಕಾರವಾಗಿ ಆ ವಂಶಸ್ಥರು ಅಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರು ಅಂದರೆ ಯಾರು ಆ ಹಿಂದಿನ ಪರಂಪರೆ ಏನು ನಡೆದು ಬಂದಿದೆಯೋ ಅವರಷ್ಟೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ತುಳಸಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತನ್ನೆರಡೂ ಹಸ್ತಗಳನ್ನು ಅಂದರೆ ಅಲ್ಲಿ ಬರಹ ಮತ್ತು ಆ ಪ್ರಾಂತ್ಯ ಹೇಳುವಂಥದ್ದು ತನ್ನೆರಡೂ ಪಾದಗಳಿಂದ ಮೊದಲು ಹಸ್ತಗಳು ಪಾದಗಳೆರಡೂ ಸಹಿತ ಆ ಶಿವಲಿಂಗವನ್ನು ಆಲಿಂಗನ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಉದ್ದೇಶ ಏನಂದರೆ ಸಂಪೂರ್ಣವಾಗಿ ನಾನು ನಿನ್ನೊಂದಿಗಿದ್ದೇನೆ ಅಂತ ಹೇಳಿ ವಿಷ್ಣು ಅಂದು ಹೇಳಿದ್ದು. ಅದೇ ಪ್ರಾಂತ್ಯದಲ್ಲಿ ಅದೇ ಅನುಷ್ಠಾನವನ್ನು ಇವತ್ತಿಗೂ ಸಹಿತ ನಡೆಸ್ಕೊಂಡು ಬರ್ತಾರೆ. ಇದರ ಇತಿಹಾಸ ಇನ್ನೊಂದಿದೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಶಿವ ಇದ್ದಾನೆ ಇಲ್ಲ ಅಂತ ಅರಿವಿಗೆ ಬಂದದ್ದು ಹೇಗೆ, ಅದು ಬಹಳ ಮುಖ್ಯ ಅಲ್ವಾ. ಒಂದೊಂದು ಸಾನ್ನಿಧ್ಯಗಳಲ್ಲೂ ಒಂದೊಂದು ಪವಾಡ ನಡೆದಿದೆ, ಒಂದೊಂದು ವಿಶೇಷತೆ ಇರತಕ್ಕಂಥ ಕಡೆ ಅಷ್ಟೇ ವಿಶೇಷವಾದಂಥ ಅನುಷ್ಠಾನಗಳಾಗಿದೆ. ಆದರೆ ಅದರ ಮಧ್ಯದಲ್ಲಿ ಅಲ್ಲಿದ್ದಂತಹ ಆ ಪವಾಡವನ್ನು, ಅಲ್ಲಿದ್ದಂಥ ಆ ಸತ್ಯಾಸತ್ಯತೆಗಳನ್ನು ಬೆಳಕಿಗೆ ತಂದದ್ದು ಯಾರು? ಆ ಬೆಳಕಿಗೆ ತಂದದ್ದು ಆ ಭಾಗದಲ್ಲಿದ್ದಂತಹ ಅಂದರೆ ಒಂದು ವರ್ಗದ ಜನ ಕಾಡಲ್ಲಿ ವಾಸ ಮಾಡ್ತಿದ್ರಲ್ಲ, ಆ ಕಾಡಲ್ಲಿ ವಾಸ ಮಾಡ್ತಿರ್ತಕ್ಕಂಥವರು ತನ್ನ ಹೊಟ್ಟೆಪಾಡಿಗಾಗಿ ಬೇಟೆಯನ್ನು ಆಡಲಿಕ್ಕಾಗಿ ಆ ಪ್ರಾಂತ್ಯಕ್ಕೆ ಬರ್ತಾರೆ. ಯಾವಾಗ ಬೇಟೆಯನ್ನು ಆಡಲಿಕ್ಕಾಗಿ ಬಂದಂತಹ ಆ ಬೇಡರು ಅಥವಾ ಒಂದು ವರ್ಗದ ಜನ ಅಂತೇನು ಹೇಳ್ತಾರೆ, ಅವರು ತನ್ನ ನಿತ್ಯ ಆಹಾರ ಕಾಯಕಕ್ಕೋಸ್ಕರ ಒಂದು ಜಿಂಕೆಯನ್ನು ಬೇಟೆ ಆಡಬೇಕು ಅಂಥೇಳಿ ಆ ಒಂದು ಅರಣ್ಯ ಭಾಗಕ್ಕೆ ಬರ್ತಾರೆ. ಅಲ್ಲಿಗೆ ಬಂದು ತಮ್ಮಲ್ಲಿರ್ತಕ್ಕಂಥ ಆ ಬಿಲ್ಲು ಬಾಣಗಳನ್ನು ಅಂದರೆ ಬಾಣವನ್ನು ಸಂಪೂರ್ಣವಾಗಿ ಅದು ಮಂಡಿದ್ದರಿಂದ ಅದನ್ನು ಚೂಪ್ ಮಾಡಲಿಕ್ಕೆ ಪ್ರತಿಯೊಂದು ಕಲ್ಲುಗಳು ನೋಡಿಕೊಂಡು ಅದರ ಮೇಲೆ ಉಜ್ಜುತ್ತಾ ಇರ್ತಾರೆ. ಉಜ್ಜುವಾಗ ಇಲ್ಲಿದ್ದಂತಹ ಶಿವನ ಆ ಒಂದು ವಿಶೇಷವಾದ ಸಾನ್ನಿಧ್ಯ ಇತ್ತಲ್ಲ, ಆ ಶಿವ ಸಾನ್ನಿಧ್ಯದ ಮೇಲೂ ಸಹಿತ ಅವರು ಚೂಪ್ ಮಾಡಲಿಕ್ಕೆ ನಿಂತುಕೊಳ್ತಾರೆ. ಅಂದರೆ ಅದನ್ನು ಶಾರ್ಪ್ ಮಾಡಲಿಕ್ಕೆ ಅಥವಾ ಅದನ್ನು ಕ್ಲೀನಾಗಿ ಅದನ್ನು ತುದಿ ಭಾಳಷ್ಟು ಶಾರ್ಪ್ ಆಗಿರಬೇಕು. ಯಾಕಂದರೆ ಬೇಟೆ ಆಡಬೇಕಂದ್ರೆ ಅಷ್ಟು ಶಾರ್ಪ್ನೆಸ್ ಇರಬೇಕು ಅಂತ ಅವರು ಯೋಚನೆ ಮಾಡಿ ಆ ಶಿವಲಿಂಗದ ಮೇಲೂ ಸಹಿತ ಉಜ್ಜಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಆ ಬಾಣವನ್ನು ಶಿವಲಿಂಗದ ಮೇಲೆ ಉಜ್ಜಲಿಕ್ಕೆ ಶುರು ಮಾಡ್ತಾರೆ, ಆಗ ಶಿವಲಿಂಗದ ಮೇಲೆ ಅಲ್ಲಿರ್ತಕ್ಕಂಥ ಆ ಉಜ್ಜುವಂಥ ಪ್ರಕ್ರಿಯೆಗೆ ಅಲ್ಲಿ ಆ ಶಿವಲಿಂಗದಿಂದ ರಕ್ತ ಬರಲಿಕ್ಕೆ ಶುರುವಾಗುತ್ತೆ. ಕಲ್ಲಿನಲ್ಲಿ ರಕ್ತ ಬರುತ್ತೆ ಅಂದರೆ ಯಾರಾದರೂ ಆಶ್ಚರ್ಯಪಡ್ತಾರಲ್ಲ, ಆಶ್ಚರ್ಯಪಡೋದಷ್ಟೇ ಅಲ್ಲ, ಗಾಬರಿ ಆಗ್ತಾರೆ, ಭಯಭೀತರಾಗ್ತಾರೆ. ಅಲ್ಲಿ ನಡೆದದ್ದು ಅದೇನೆ. ಅದಾದ ಮೇಲೆ ಆ ಪ್ರಾಂತ್ಯದಲ್ಲಿದ್ದಂಥ ಹಿರಿಯರನ್ನು, ಆ ಪ್ರಾಂತ್ಯದಲ್ಲಿದ್ದಂತಹ ಲಂಬೋದರಿಸು ಅಥವಾ ತಂತ್ರಗಳನ್ನು ಕಲ್ತಿರ್ತಕ್ಕಂಥವ್ರು ಅಥವಾ ಪ್ರಧಾನ ಜ್ಯೋತಿಷ್ಯ ಅಂತ ಅಂದಿಗಿತ್ತಲ್ಲ, ಅಂದು ಇದ್ದಂತಹ ಆ ಜ್ಯೋತಿಷ್ಯ ಮನೆತನದ ಗುರುಗಳನ್ನು ಅಲ್ಲಿರ್ತಕ್ಕಂತಹ ಆ ಕುಟುಂಬ ಎಲ್ಲರೂ ಸಹಿತ ಹೋಗಿ ಪ್ರಾರ್ಥನೆ ಮಾಡಿ ಹೇಳ್ತಾರೆ, ಇಂತಹ ಪ್ರಾಂತ್ಯದಲ್ಲಿ ನಾವು ಇಂತಹ ಕಾಯಕವನ್ನು ಮಾಡುವಾಗ ಈ ಪ್ರಕಾರವಾಗಿ ಒಂದು ಕಲ್ಲಿನಲ್ಲಿ ರಕ್ತ ಬರ್ತಾ ಇದೆ ಅಂತ. ಅದನ್ನು ಕಂಡಂಥವರು ಅಲ್ಲಿ ಪ್ರಶ್ನೆಯನ್ನು ಕಂಡಾಗ ಇದು ಸಾಂಬ ಸದಾಶಿವ, ಇಲ್ಲಿ ಶಿವ ಸಾನ್ನಿಧ್ಯ ಇದೆ, ಶಿವ ಇಲ್ಲಿ ಉದ್ಭವಿಸಿರ್ತಕ್ಕಂಥದ್ದು ಅಂತ ಅಂದು ಹೇಳ್ತಾರೆ. ಹೇಳಿದ್ದೇನೋ ಆಯಿತು, ನಡೆದಿದ್ದೇನೋ ನಡೆದು ಹೋಯಿತು. ಆದರೆ ಅದರ ಮುಂದಿನ ಪ್ರಕ್ರಿಯೆ ಏನು? ಅದರ ಮುಂದಿನ ಪ್ರಕ್ರಿಯೆಗಳನ್ನು ಅಲ್ಲಿ ಬರುವಂತಹ ರಕ್ತವನ್ನು ನಿಲ್ಲಿಸಲಿಕ್ಕಾಗಿ ಏನೆಲ್ಲ ಸಾಹಸಗಳನ್ನು ಮಾಡಿದ್ದಾರೆ, ಯಾವೆಲ್ಲ ಅನುಷ್ಠಾನಗಳನ್ನು ಮಾಡಿದ್ದಾರೆ. ಹಾಲಿನಿಂದ ಅಭಿಷೇಕ ಆಯಿತು, ಸಾಧ್ಯವಾಗಲಿಲ್ಲ, ನಿಲ್ಲಿಲ್ಲ ರಕ್ತ. ಮೊಸರಿನಿಂದ ಮಾಡಿದ್ರು, ಆದರೂ ರಕ್ತ ನಿಂತಿಲ್ಲ. ಅದಾದ ಮೇಲೆ ಇನ್ನು ಆಜ್ಯ ತುಪ್ಪದಿಂದ ಮಾಡಿದ್ರೂ ನಿಂತಿಲ್ಲ. ಆದರೆ ನಿಂತಂಥದ್ದು ಹೇಗೆ? ಶಿವನ ಸಾನ್ನಿಧ್ಯದಿಂದ ಬಂದಂತಹ ರಕ್ತದ ಕಣಗಳು ನಿಂತದ್ದು ಪುನಃ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕೃತಿ ಮಡಿಲಲ್ಲಿ ಬಿಡುವಂಥ ಒಂದು ದಿವ್ಯಾಮೃತದಿಂದ. ಆ ಅಮೃತ ಯಾವುದು? ಆ ಅಮೃತವನ್ನು ಹೇಗೆ ಅಭಿಷೇಕ ಮಾಡಿದ್ರು ಅದನ್ನು ನಾವು ತಿಳ್ಕೊಳ್ಳೋಣ. ಕೂತ್ಕೊಳ್ಳಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಬೆಳಗಿನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಶುಭಾಶಯಗಳನ್ನು ಹೇಳ್ತಾ, ಯಾಕೆಂದರೆ ಶುಕ್ರವಾರ ದೇವಿಯ ವಾರ, ಆ ದೇವಿಯ ಪ್ರಸನ್ನತೆಯನ್ನು, ಭಗವತಿಯ ಸಾನ್ನಿಧ್ಯವನ್ನು, ಭಗವತಿಯ ಒಂದಷ್ಟು ವಿಚಾರಗಳನ್ನು ಅರಿತರೂ, ಅಷ್ಟೋತ್ತರ ಸಹಸ್ರನಾಮವನ್ನು ಮಾಡಿದ್ರು, ಯಜ್ಞ ಯಾಗಾದಿಗಳನ್ನು ದರ್ಶನ ಮಾಡಿದ್ರು, ಭಗವತಿಯ ಆ ಪ್ರಾರ್ಥನೆಯ ಆ ಫಲ ಸಂಪೂರ್ಣವಾಗಿ ಎಲ್ಲರಿಗೂ ಸಿಗುವಂಥದ್ದಾಗತ್ತೆ. ಹಾಗಾಗಿ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಭಗವತಿಯ ಅನುಗ್ರಹ ಸದಾಕಾಲ ನಿಮಗಿರಲಿ ಅಂತ ನಾನು ಮತ್ತೊಮ್ಮೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗ ಶ್ರವಣವನ್ನು ಆಲಿಸೋಣ. ಭಗವತಿ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಬರಂದರಾಭ್ಯ ನಮಃ. ಇನ್ನು ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣ, ಪಂಚಾಂಗವನ್ನು ನೋಡಲಿಕ್ಕೂ ಮುನ್ನ ಒಂದಷ್ಟು ವಿಚಾರಗಳು. ಒಂದು ಕಡೆ ಇದೇ ಬರ್ತಕ್ಕಂಥ 28-29 ಇದೇ ತಿಂಗಳಲ್ಲಿ ನಡೀತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ವರಹ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಅದ್ಧೂರಿತವಾಗಿ ನಡೀತಕ್ಕಂಥದ್ದು.
ಈ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಇನ್ನು ಎರಡನೇದು ಶನೈಶ್ಚರನ ಸಾನ್ನಿಧ್ಯ ಅದೇ ಕ್ಷೇತ್ರದಲ್ಲಿ ನಡೀತಾ ಇದೆ. ಆ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಶನೈಶ್ಚರನ ಸಾನ್ನಿಧ್ಯದ ಕಟ್ಟಡದ ಕಾಯಕ ನಿರಂತರವಾಗಿ ನಡೀತಾ ಇದೆ. ಹಾಗೆ ಬರ್ತಕ್ಕಂತಹ ಭಕ್ತರು ಸಹಿತ ಬಂದು ದೇವರ ದರ್ಶನ ಮಾಡಿ ಎಲ್ಲರೂ ಪುನೀತರಾಗ್ತಿದ್ದಾರೆ. ತಾವು ಬನ್ನಿ, ಭಗವಂತನ ದರ್ಶನ ಮಾಡಿ, ಇದೊಂದು ಸೌಭಾಗ್ಯವೇ ಸರಿ. ಇನ್ನು ಅಂಜನ ಆಗಲಿ ಅಥವಾ ಮೃತ್ತಿಗೆ ಪ್ರಸಾದ ಆಗಲಿ ಇದೇ ಕ್ಷೇತ್ರದಲ್ಲೇ ತೆಗೆದುಕೊಂಡು ಅದರಿಂದ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತಿರ್ತಕ್ಕಂಥವರು ಸಾಕಷ್ಟು ಜನ. ಇಂತಹ ಭಗವತಿಯ ಅನುಗ್ರಹ ಜೊತೆಗೆ ಶನೈಶ್ಚರರ ಆಶೀರ್ವಾದ. ಶನೈಶ್ಚರ ಅಂದರೆ ಯಾರಿಗೆ ಬೇಡ ಆತನ ಕೃಪೆ, ಎಲ್ಲರಿಗೂ ಬೇಕು. ಒಬ್ಬ ರಾಜನಾದರೂ ತನ್ನ ಗ್ರಹಗಳು ಕೆಟ್ಟರೆ ಅಥವಾ ಈತನ ದೃಷ್ಟಿ ಬಿದ್ದರೆ ಸಂಪೂರ್ಣವಾಗಿ ಓಡುವ ಕಾಲು ಸಹಿತ ಕುಂಟ್ಲಿಕ್ಕೆ ಶುರುವಾಗತ್ತೆ. ಹೀಗಿರಬೇಕಾದ್ರೆ ಮನುಷ್ಯನ ಗ್ರಹಗತಿಗಳಲ್ಲಿ ಉಂಟಾಗ್ತಕ್ಕಂಥ ದೋಷವನ್ನು ದೂರ ಮಾಡಬೇಕಾದ್ರೆ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ, ಅದರಲ್ಲೂ 3 ಮಹಾಯಜ್ಞಗಳು ನಡೆದಂಥ ಕ್ಷೇತ್ರ, ದೊಡ್ಡ ದೊಡ್ಡ ಯಜ್ಞ ಅಂದ್ರೇನು ಸಾಮಾನ್ಯವಾದ್ದಲ್ಲ. ಶನೈಶ್ಚರ ಯಾಗವನ್ನು 3 ಬಾರಿ ನಡೆಸಿದ್ದೇವೆ. 3 ಬಾರಿಯೂ ಜನಸಾಗರದಿಂದಲೇ ತುಂಬಿದೆ. ಅಂದರೆ ಅಷ್ಟು ಜನ ಭಕ್ತರು ಒಂದು ಕಡೆ ಸೇರಿ ಎಲ್ಲರೂ ಸಾಮೂಹಿಕವಾದಂಥ ಪ್ರಾರ್ಥನೆ ನಡೆಸ್ಕೊಂಡಂತಹ ಸಾನ್ನಿಧ್ಯ. ಹಾಗಾಗಿ ಅದೇ ಸಾನ್ನಿಧ್ಯದಲ್ಲಿ ಶನೈಶ್ಚರನ ಮಹಾಪ್ರತಿಷ್ಠಾಪನಾ ಮಹೋತ್ಸವ ನಡೀತಾ ಇದೆ. ಇನ್ನು ಇದೆಲ್ಲವೂ ಇದನ್ನು ಪ್ರತಿನಿತ್ಯ ಇರುವಂತಹದ್ದು. ಪ್ರತಿನಿತ್ಯ ಇರುವಂಥ ಈ ಕಾಯಕದಲ್ಲಿ ನಮ್ಮೊಂದಿಗೆ ಇರತಕ್ಕಂಥವರು, ನಮ್ಮ ಜೊತೆ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥ ನನ್ನ ಆತ್ಮೀಯರಿದ್ದಾರಲ್ಲ, ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತೀಸ್. ಆ ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತೀಸ್ ಇದರ ಜೊತೆಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂಥ ಒಂದು ರತ್ನ. ಈ ರತ್ನವನ್ನು ಧರಿಸಿ ಅದರಿಂದ ಒಳಿತನ್ನು ಕಂಡಿರ್ತಕ್ಕಂಥವರು ಸಾವಿರಾರು ಜನ. ಹಾಗೆ ಬರೀ ಧರಿಸಿ ಅದರಿಂದ ಒಳಿತನ್ನು ಕಂಡಿದ್ದಷ್ಟೇ ಅಲ್ದಿರ ಅದೃಷ್ಟದ ಪರೀಕ್ಷೆ ಆಗಿಂದಾಗಲೇ ನಡೆಯುತ್ತಲ್ಲ, ಅದು ಇನ್ನಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಈ ಹಿಂದೆ ಯಾತ್ರೆಗಳನ್ನು ಮಾಡಿದ್ದಾಯಿತು. ಈಗ ಮತ್ತೊಂದಷ್ಟು ಬಹುಮಾನಗಳನ್ನು ನಿಮ್ಮದಾಗಿಸ್ಕೊಳ್ಳುವಂತಹ ಅದೃಷ್ಟ ಈಗಾಗಲೇ ಪ್ರಾರಂಭ ಆಯಿತು. ಅದಕ್ಕಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದೃಷ್ಟವಂತರಾಗಿ. ಹಾಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಧರಿಸೋದ್ರಿಂದ ನಿಮ್ಮ ಜಾತಕಗಳಲ್ಲಿರ್ತಕ್ಕಂಥ ದೋಷ ಆಗಿರಲಿ ಅಥವಾ ಯಾವುದೇ ಒಂದು ನೆಗೆಟಿವಿಟಿ ಇರಲಿ ಅಥವಾ ಯಾರಾದರೂ ಒಂದಷ್ಟು ತೊಂದರೆ ತಾಪತ್ರಗಳಿಗೆ ಸಿಲುಕೊಂಡು ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವ್ರು ಸಹಿತ ಆರೋಗ್ಯಪರವಾಗಿ ಯೋಚನೆ ಮಾಡೋದಾದರೂ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಒಂದು ಅದ್ಭುತವಾದಂಥ ಒಂದು ರತ್ನ ಅಂದರೆ ಅದು ತಪ್ಪಲ್ಲ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು. ಇನ್ನು ಸುದರ್ಶನ್ ಸಿಲ್ಕ್ ಎಂಬತಕ್ಕಂಥದ್ದು ಮಾರುತಹಳ್ಳಿ ಮತ್ತು ಚಿಕ್ಕಪೇಟೆ ಎರಡೂ ಕಡೆ ಇದರ ಮಳಿಗೆಗಳಿದೆ. ಬನ್ನಿ, ಒಮ್ಮೆ ಭೇಟಿ ಕೊಡಿ. ಇನ್ನು ಎಲ್ಲವೂ ಆದಮೇಲೆ ಇನ್ನು ಹೆಣ್ಣು ಮಕ್ಕಳ ಸಮಸ್ಯೆ ಇದೆಯಲ್ಲ, ಹೆಣ್ಣು ಮಕ್ಕಳ ಸಮಸ್ಯೆ ಇರೋದಕ್ಕಿಂತ ದಂಪತಿಗಳ ಸಮಸ್ಯೆ ತಾಮ್ರ IVF ಸೆಂಟರ್. ತಾಮ್ರ IVF ಸೆಂಟರ್ ಇದೆಯಲ್ಲ, ತಾಮ್ರ IVF ಸೆಂಟ್ರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾದಂಥ ಒಂದಷ್ಟು ವೈದ್ಯ ಲೋಕ ಅದು. ಆ ವೈದ್ಯ ಲೋಕದಲ್ಲಿ ದಂಪತಿಗಳಿಗೆ ಸಂತಾನ ಇಲ್ಲದಿರತಕ್ಕಂಥವ್ರಿಗೆ ನಿಮ್ಮೊಳಗೆ ಏನು ಸಮಸ್ಯೆಗೆ ಏನು ಪರಿಹಾರ, ಆ ಪರಿಹಾರವನ್ನು ಅಲ್ಲಿ ನೀವು ಕಂಡುಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 4/7/2025 ಶುಕ್ರವಾರ ನವಮಿ ಚಿತ್ತಾ ನಕ್ಷತ್ರ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತದೆ. ಎಷ್ಟೋ ಜನದ ವಾಸ್ತುಗೃಹಗಳಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಇವತ್ತು ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಆಷಾಢ ಮಾಸಕ್ಕೆ ಆಷಾಢ ಮಾಸದ ಲಕ್ಷ್ಮೀ ಪೂಜೆ ಯಾಕೆ ಇಷ್ಟು ವಿಶೇಷತೆ ಬರುತ್ತೆ ಅಂದರೆ, ಆಷಾಢಕ್ಕೆ ಅಂತ ನವದಂಪತಿಗಳು ಅಂದರೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ತವರಿಗೆ ಬಂದಿರ್ತಾರಲ್ಲ, ತವರಿಗೆ ಬಂದಾಗ ತನ್ನ ಗಂಡನ ಮನೆಯಲ್ಲಿ ಕಳೆದಂತಹ ದಿನಗಳನ್ನು ಮೆಲುಕು ಹಾಕ್ತಾ ಇಲ್ಲಿ ಒಂದಷ್ಟು ಕಾಯಕವನ್ನು, ಮುಂದಿನ ಪೂಜಾನುಷ್ಠಾನವನ್ನು, ಶ್ರಾವಣ ಮಾಸದ ಅನುಷ್ಠಾನಗಳನ್ನು ಹೇಗೆ ಮಾಡಬೇಕು ಅಂತ ತನ್ನ ಜನ್ಮದಾತೆ ತನ್ನ ತಾಯಿಯ ಪಕ್ಕದಲ್ಲಿ ಕೂತ್ಕೊಂಡು ಯಾವ್ಯಾವ ವ್ರತಗಳನ್ನು ಹೇಗೆ ಮಾಡಬೇಕು, ಯಾವ ಅನುಷ್ಠಾನವನ್ನು ಹೇಗೆ ಮಾಡಬೇಕು, ತಾಯಿ ಲಕ್ಷ್ಮಿನೇ ಹೇಗೆ ಒಲಿಸ್ಕೊಳ್ಬೇಕು, ನನ್ನ ಗಂಡನ ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ನಿಲ್ಲಬೇಕಾದ್ರೆ ಆ ಲಕ್ಷ್ಮೀ ಪೂಜಾ ಕ್ರಮ ಏನು ಎಂಬತಕ್ಕಂಥದ್ರ ರಹಸ್ಯಗಳನ್ನು ಹಿಂದೆ ಹೆಣ್ಮಕ್ಳು ತಿಳ್ಕೊಳ್ತಾ ಇದ್ರು. ಇವತ್ತೂ ಒಂದಷ್ಟು ಜನ ಹೆಣ್ಮಕ್ಳು ತಿಳ್ಕೊಳ್ತಾರೆ. ಅದೇನು ಮಾಡೋದು, ಗಂಡನ ಮನೆ ಕಳೆದು ಅಂದರೆ ಗಂಡನ ಮನೆ ಒಂದಷ್ಟು ದಿವಸ ಇದ್ದು ತವರಿಗೆ ಬಂದಾಗ ಬೆಳಗ್ಗೆ ಹೆಣ್ಣುಮಕ್ಕಳನ್ನು ಎಬ್ಸೋದೇ ತಂದೆ ತಾಯಿ ಸ್ವಲ್ಪ ನಿಧಾನಕ್ಕೆ. ಏನೋ ಗಂಡನ ಮನೆಯಲ್ಲಿ ಭಾಳ ಶ್ರಮ ಪಟ್ಟಿದ್ದೀರಿ ಅನ್ನೋ ಲೆಕ್ಕದಲ್ಲಿ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಆ ಸ್ವತಂತ್ರತೆಯನ್ನು ಕೊಡ್ತಾರೆ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೋಬೇಕು, ಹೆಣ್ಣು ಹುಟ್ಟುತ್ತಾನೆ ಸಂಸ್ಕಾರ ಸಂಸ್ಕೃತಿಯಲ್ಲಿರಬೇಕು. ಹೆಣ್ಣು ಮಕ್ಕಳಿಗೆ ಅವಳಿಗೆ ಯಾರೂ ಪಾಠ ಹೇಳಬೇಕಾದ್ದಿಲ್ಲ. ಪಾಠ ಹೇಳಿ ಪಾಠವನ್ನು ಅಭ್ಯಾಸ ಮಾಡುವ ಕ್ರಮ ಹೆಣ್ಣು ಮಕ್ಕಳಿಗಲ್ಲ. ಹೆಣ್ಣು ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂದರೆ, ತನ್ನ ಕಾಯಕವನ್ನು, ತನ್ನ ಪ್ರತಿನಿತ್ಯದ ಜೀವನವನ್ನು, ತನ್ನ ಬದುಕು ಹೇಗೆ ಕಟ್ಕೊಳ್ಬೇಕು,
ತನ್ನಿಂದ ಸಮಾಜಕ್ಕೆ ಏನಾಗಬೇಕು ಅಥವಾ ನನ್ನ ವಾಸ್ತುಗೃಹದಲ್ಲಿ ನಾನು ಹೇಗೆ ಬದುಕಬೇಕು ಎಂಬತಕ್ಕಂಥದ್ದನ್ನು ಹೆಣ್ಣು ಮಕ್ಕಳಿಗೆ ಪಾಠ ಪ್ರವಚನದಿಂದ ಬರ್ತಕ್ಕಂಥದ್ದಲ್ಲ, ತಾಯಿನ ನೋಡಿ ಕಲಿತಕ್ಕಂಥದ್ದು. ಅದಕ್ಕೆ ಹೇಳೋದು, ಮನೆಯಲ್ಲಿ ತಾಯಿ ಆಗಿರ್ತಕ್ಕಂಥ ಆಕೆ ಯಾರು ಮಾತೃಸ್ವರೂಪಿಣಿ ಇದ್ದಾಳಲ್ಲ ತಾಯಿ, ಆ ತಾಯಿ ತನ್ನ ನಡೆ ನಡವಳಿಕೆಗಳನ್ನು ನೋಡಿ ಹೆಣ್ಣುಮಕ್ಕಳು ಪಾಠ ಕಲಿತಕ್ಕಂಥದ್ದು. ತಾಯಿರೇ ಬೆಳಗ್ಗೆ 8 ಸುಪ್ರಭಾತ ಅಂದರೆ ಸೂರ್ಯನ ಕಿರಣಗಳನ್ನು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ತನ್ನ ಪಾದದ ಮೇಲೆ ಬೀಳ್ದಂಗೆ ನೋಡ್ಕೋಬೇಕು. ಯಾಕೆಂದರೆ ಬೆಳಗಿನ ಸೂರ್ಯೋದಯಕ್ಕಿಂತ ಮುನ್ನ ಹೆಣ್ಣುಮಕ್ಕಳು ಮನೆಯಲ್ಲೆದ್ದು ಮನೆ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ತುಳಸಿ ಗಿಡದ ಹತ್ರ ಶುದ್ಧಿ ಮಾಡಿ ಸ್ನಾನ ಮಾಡಿ ಹಾಲು ಕಾಯಿಸುವಂಥ ಒಂದು ಕ್ರಮಕ್ಕೆ ಬರಬೇಕು. ಆದರೆ ನಮ್ಮ ಪರಿಸ್ಥಿತಿಗಳು ಇತ್ತೀಚಿನ ದಿನಗಳೇನಾಗ್ತಿದೆ, ಇತ್ತೀಚೆಗೆ ತಾಯಿ ಆದವಳೇ ಸ್ವಲ್ಪ ನಿಧಾನ ಮಾಡಿದ್ರೆ ಇನ್ನು ಮಗಳು ಇನ್ನೊಬ್ಬರ ಮನೆ ದೀಪ ಹಚ್ಚುವಂಥ ಹೆಣ್ಣು ಆಕೆ 9:30, ಈಕೆ ತಾಯಿ 8:30, ಆಕೆ 9:30. ಹಾಗಾಗಬಾರ್ದು. ಅದಕ್ಕಾಗಿ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರ ಮಂಗಳವಾರ ಈ ಮಾಸಕ್ಕೆ ಒಂದಷ್ಟು ಪಾಠ ಪ್ರವಚನಗಳನ್ನು ಹೇಳಿಕೊಡ್ಲಿ ಅಂತಲೇ, ಅಂದರೆ ಸೈಂಟಿಫಿಕ್ ರೀಸನ್ಸು ಭಾಳ ಇದೆ, ಶಾಸ್ತ್ರ ಪ್ರಕಾರ ಇರತಕ್ಕಂಥ ಮೂಲಾರ್ಥಗಳು ಬಹಳಷ್ಟು ಇದೆ, ಇದರ ಮಧ್ಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದಂಥ ವಿಚಾರಗಳು ಮತ್ತಷ್ಟು ಇದೆ. ಅದಕ್ಕೆ ಹೆಣ್ಣುಮಕ್ಕಳು ಮನೆಗೆ ಬರ್ತಾರಲ್ಲ, ಗಂಡನ ಮನೆಯಿಂದ ಈ ಮೊದಲನೇ ವರ್ಷ ಮಾತ್ರ, ಪ್ರತಿ ವರ್ಷ ಆಷಾಢದಲ್ಲೂ ತವರಿಗೆ ಹೆಣ್ಣುಮಕ್ಕಳು ಬರಲಿಕ್ಕಾಗಲ್ಲ. ಯಾಕೆಂದರೆ ಆ ಒಂದು ವರ್ಷ ಇನ್ನೂ ಹೆಣ್ಣುಮಕ್ಕಳಿಗೆ ತನ್ನ ತವರು ಎಂಬತಕ್ಕಂಥ ಗೀಳು ಬಹಳಷ್ಟು ಇರುತ್ತೆ. ಯಾಕೆಂದರೆ ಏನೇ ಆದರೂ ಒಂದು ಹೆಣ್ಣು ತನ್ನ ತವರಲ್ಲಿ ಆಡಿ ಬೆಳೆದು ದೊಡ್ಡವಳಾಗಿ ತನ್ನ ಗೋಡೆಗಳು, ತನ್ನ ಮೂಲೆಗಳು, ತನ್ನ ಮಂಚ, ತನ್ನ ಬೇಕಾದ ವ್ಯವಸ್ಥೆ, ತನ್ನ ಸುತ್ತಮುತ್ತ ಪರಿಸರ, ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಮನೆಯಲ್ಲಿರುವ ಆಳು ಕಾಳುಗಳು ಇವರೆಲ್ಲರ ಮಧ್ಯದಲ್ಲಿ ಇದ್ದು ಇವರಿಷ್ಟೂ ಜನನ್ನು ಬಾಚಿ ದಬ್ಬಿಕೊಂಡು ಕುತ್ತಿಗೆಗೆ ತಾಳಿ ಬಿದ್ದ ತಕ್ಷಣ ಛತ್ರದಿಂದ ಸೀದಾ ಗಂಡನ ಮನೆಗೆ ಹೊರಟು ಅದು ನನ್ನ ಮನೆ ಅಂತಾಳಲ್ಲ, ಅಂತಹ ದೊಡ್ಡ ಗುಣ, ಅಂತಹ ವಿಶೇಷವಾದ ಗುಣ ಒಂದು ಹೆಣ್ಣಿಗೆ, ಅದರಲ್ಲೂ ನಮ್ಮ ಭಾರತೀಯ ಸ್ತ್ರೀಯರಿಗೆ. ನಮ್ಮ ಭಾರತದ ಸ್ತ್ರೀಯರಿದ್ದಾರಲ್ಲ ಹೆಣ್ಣು ಮಕ್ಕಳು, ಅವರು ಏನೇ ದಾರಿಯಲ್ಲಿ ಹಾಗೂ ಹೀಗೂ ಇರ್ಬೋದು, ಆದರೆ ಒಳಗಡೆ ಹೇಳ್ತಿರತ್ತೆ ಅವ್ರಿಗೆ, ನೀನು ಇದಲ್ಲ, ಇದು ದಾರಿ, ಇದೆಲ್ಲ ನಿನ್ನ ಮನೆ, ಇದು ನಿನ್ನ ಮನೆ, ಇಲ್ಲಿವರೆಗೂ ಇದ್ದದ್ದು ಸುಮ್ಮನೆ, ಇನ್ನು ಮುಂದಿರೋದೇ ನಿನ್ನ ನಿಜವಾದ ಮನೆ. ಆ ತರಹ ಇಂತಹ ಪದಗಳಿಗೆ ಬಹಳಷ್ಟು ಅರ್ಥ ಕೊಡೋದು ನಮ್ಮ ಭಾರತೀಯ ಸ್ತ್ರೀಯರು. ಹಾಗಾಗಿ ಆಷಾಢ ಮಾಸ ಅಂತ ಬಂದಾಗ ಹೆಣ್ಣುಮಕ್ಕಳಿಗೆ ಶುಕ್ರವಾರ ಮಂಗಳವಾರ ಬಂದಾಗ ಜನ್ಮದಾತೆ ತಾಯಿ ಆದವರು ಪಕ್ಕದಲ್ಲಿ ಕೂಡಿಸ್ಕೊಂಡು ದೇವರ ಪೂಜೆ ಇದು, ಈ ಕ್ರಮವನ್ನು ಆಚರಣೆ ಮಾಡಬೇಕು. ಹೀಗೆ ಅರ್ಚನೆಯ ಸಂಕಲ್ಪ ಇದೆ. ಮದುವೆಗೆ ಮುಂಚೆ ಅಂತೂ ನೀವು ಕೈ ಸಿಗಲ್ಲ. ಮದುವೆಗೆ ಮುಂಚಿತವಾಗಿ ಹೆಣ್ಣುಮಕ್ಕಳು ಪಕ್ಕದಲ್ಲಿ ಕೂತು ಪೂಜೆ ಕಲ್ತ್ಕೊಳ್ರಮ್ಮ ಅಂದರೆ ಅದಕ್ಕೆ ಅಂತಲೇ ಮಂಗಳಗೌರಿ ಅನುಷ್ಠಾನ ಇದೆ. ಅದಕ್ಕೆ ಅಂತಲೇ ಮಂಗಳಗೌರಿ ಇರತಕ್ಕಂಥದ್ದು, ವರ್ಷಕ್ಕೊಂದ್ಸತಿ ಬರುವಂಥ ಗೌರಿ ಹಬ್ಬ ಇರತಕ್ಕಂಥದ್ದು. ಆದರೆ ಎಷ್ಟು ಜನ ಅಭ್ಯಾಸ ಮಾಡ್ತೀರಿ, ಇಲ್ಲಿ ತೋರಿಸಿ ಅಲ್ಲಿ ಓಡೋಗ್ತಾ ಇರ್ತೀರಿ, ಅಪ್ಪಿತಪ್ಪಿ ಅಂದರೆ ಅಲಂಕಾರದಲ್ಲೇ ಸಮಯ ಮುಳುಗಿಸ್ಬಿಡ್ತೀರಿ. ಅಮ್ಮ ಪೂಜೆ ಮಾಡಿ ಮಂಗಳಾರತಿ ಮಾಡಿ ದೇವರ ಸಾನ್ನಿಧ್ಯದಲ್ಲಿ ಒಂದು ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತಗೋ ಅಂದಾಗಲೂ ಇನ್ನೂ ತಲೆ ಬಾಚ್ಕೊಳ್ಳೋದ್ರಲ್ಲೂ, ಹೂ ಮುಡ್ಕೊಳ್ಳೋದ್ರಲ್ಲೂ, ಅಲಂಕಾರ ಮಾಡ್ಕೊಳ್ಳೋದ್ರಲ್ಲೇ ಹೆಣ್ಮಕ್ಳು ಕಾಲ ಕಳೀತೀರಿ. ಆದರೆ ಮದುವೆ ಆದಮೇಲೆ ನಿಮ್ಮ ಜವಾಬ್ದಾರಿ ಬಂದಮೇಲೆ ನೀವು ಇನ್ನೊಂದು ಕಡೆ ದೀಪ ಹಚ್ಚಿ ಆ ಮನೆಯನ್ನು ಸಮೃದ್ಧಿತನವಾಗಿ ಬೆಳೆಸಬೇಕಾಗಿದ್ದಾಗ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜನ್ಮದಾತೆ ನಿನ್ನ ತಾಯಿಯ ಪಕ್ಕದಲ್ಲಿ ಕೂತ್ಕೊಂಡು ಪೂಜಾ ಅನುಷ್ಠಾನಗಳು ಮಾಡೋದ ಕ್ರಮ ತಿಳ್ಕೊಳ್ಬೇಕು. ಹಾಗೆ ಇಲ್ಲಿ ನೀನು ಕಲಿತಂಥ ಪಾಠ ನಿನ್ನ ಗಂಡನ ಮನೆಗೆ ನಿನಗೆ ಶ್ರೇಯಸ್ಸದು. ಹಾಗೆ ಇಲ್ಲಿ ಕಲಿತಂಥ ಕೆಲವಷ್ಟು ಸಭ್ಯತೆ, ಕೆಲವಷ್ಟು ಸಂಸ್ಕೃತಿ ಸಂಪ್ರದಾಯ ಅದು ಮುಂದಿನ ಜೀವನಕ್ಕೆ ಭದ್ರ ಬುನಾದಿ. ಹಾಗೆ ಇವತ್ತು ನೀನೇನು ಕಲಿತೀಯ, ನಾಳೆ ನೀನು ಹೊಟ್ಟೆಲೂಟ ಮಕ್ಕಳಿಗೆ ಆ ಕ್ರಮವನ್ನು ಕಲಿಸ್ತೀಯ. ಹಾಗೆ ಇದೆಲ್ಲವೂ ಸಿದ್ಧ ಒಂದು ಕುಟುಂಬಕ್ಕೆ ಬಹಳ ಹತ್ತಿರ ಇರುವಂಥದ್ದು. ಆಷಾಢ ಮಾಸ ಅಂದಾಗ ಮನೆಯಲ್ಲಿ ಬೆಡ್ಶೀಟ್ ಹೊದ್ದುಕೊಂಡು ಮಲ್ಕೊಳ್ಳೋದಲ್ಲ, ಆಷಾಢ ಮಾಸದಲ್ಲೂ ಕೆಲವು ನಿಯಮಗಳಿದೆ, ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಆಗಲೇ ಆಷಾಢದ ಫಲ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಜೊತೆಗೆ ಒಂದಷ್ಟು ರಾಶಿಫಲ ಎಲ್ಲವೂ ವಿಚಾರ ತಿಳ್ಕೊಳ್ಬೇಕು. ಅದರ ಮಧ್ಯದಲ್ಲಿ ನಿಮ್ಮ ಕರೆಗೆ ಹೋಗೊಡ್ತಕ್ಕಂತಹ ಕಾರ್ಯಕ್ರಮವೂ ಇದೆ. ಇನ್ನು ನಾಳೆ ನಾಳಿದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಶನಿವಾರ ಮತ್ತು ಭಾನುವಾರ, ನಾಳೆ ಬೆಳಗಿನ ಕಾರ್ಯಕ್ರಮ ಭಗವಂತನಾದಂತಹ, ಅಂದರೆ ಇಂದಿಗೂ ಪವಾಡಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ, ಜಾತಕದಲ್ಲಿ ಗುರುಬಲ ಇಲ್ಲ ಅಂದಾಗ ಒಮ್ಮೆ ಗುರುಗಳ ದರ್ಶನ ಮಾಡಿದ್ರೆ ಸಾಕು, ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗಾಣಗಾಪುರದ ಗುರು ದತ್ತಾತ್ರೇಯರು, ಅದರಲ್ಲೂ ನರಸಿಂಹ ಸರಸ್ವತಿಗಳ ಆ ವಿಶೇಷವಾದಂಥ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿದೆ. ಇನ್ನು ನಾಳೆ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಾಳೆ ಬೆಳಗಿನ ಅನುಷ್ಠಾನ ಮತ್ತು ನಾಳಿನ ಅನುಷ್ಠಾನ ಎರಡೂ ದಿನದ ಕಾರ್ಯಕ್ರಮದಲ್ಲೂ ನಾನು ಅಲ್ಲೇ ಇರ್ತೇನೆ. ಬನ್ನಿ, ಭಗವಂತನ ದರ್ಶನ ಮಾಡಿ, ಸಾಲಿಗ್ರಾಮದ ದರ್ಶನ ಮಾಡಿ. ಹಾಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂಥ ಒಂದು ರತ್ನ ನಮ್ಮ ಆಶ್ರಮದಲ್ಲೂ ಸಹಿತ ಅವರದೊಂದು ಮಳಿಗೆ ಇದೆ. ಬನ್ನಿ, ಅಲ್ಲಿ ನೀವು ವ್ಯವಸ್ಥಿತವಾದ ರೀತಿ ದರ್ಶನ ಮಾಡ್ಬೋದು. ಇನ್ನು ಶನೇಶ್ವರರ ಸಾನ್ನಿಧ್ಯದ ಕಟ್ಟಡ ಹೇಗಿದೆ, ಅದರ ಕಾರ್ಯವೈಖರಿ ಹೇಗೆ ನಡೀತಾ ಇದೆ, ಅದನ್ನು ಸಹಿತ ತಾವು ಪ್ರತ್ಯಕ್ಷವಾಗಿ ಬಂದು ನೋಡ್ಬೋದು. ಇನ್ನು ಮುಂದೆ ನಡೀತಕ್ಕಂತಹ 28-29 ಜಾತ್ರಾ ಮಹೋತ್ಸವದ ತಯಾರಿಗೂ ಸಹಿತ ನಿಮ್ಮ ಸಲಹೆಗಳನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಬನ್ನಿ, ಕೂತು ಮಾತಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ
ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲಗಳತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿಯ ದೃಷ್ಟಿಕೋನದಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳು ಮೇಷರಾಶಿಯವರು ಪಡ್ತಿದ್ದೀರಿ. ಮೇಷರಾಶಿಯವರು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯಾ ಅಥವಾ ಎಲ್ಲವೂ ಸಹಿತ ಸಿದ್ಧಿ ಆಗುತ್ತಾ, ಎಲ್ಲವೂ ಒಂಥರ ಸಂದೇಹ ಸಂಶಯದಲ್ಲಿದ್ದೀರಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗೆಯನ್ನು ಆರಾಧನೆ ಮಾಡಿ ಇರ್ತಕ್ಕಂತಹ ದುಃಖಗಳಿಂದ ದೂರ ಇರಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ, ಅಥವಾ ಗ್ರಾಮದೇವತೆಯ ಅರ್ಚನಾ ಕುಂಕುಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ತಿಂಡಿ ತಿನಿಸನ್ನು ಕೊಡೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳು ಕಷ್ಟಗಳಿಂದ ಒಂದಿಷ್ಟು ಮಟ್ಟಿಗೆ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು ತೇಜಸ್ಸು, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ತಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಎಲ್ಲವೂ ಯಶಸ್ಸಿನ ಹಾದಿ. ವೃಷಭ ರಾಶಿಯವರಿಗೆ ಒಂದು ಅದೃಷ್ಟದ ದಿನ. ಏನೇ ವ್ಯವಹಾರ ಮಾಡಿದ್ರೂ ಇವತ್ತು ಕಾರ್ಯಸಿದ್ಧಿ ಇದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾದರೂ ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ಕುಟುಂಬದ ಸದಸ್ಯರೊಂದಿಗೆ, ನಿಮ್ಮ ಆತ್ಮೀಯರೊಂದಿಗೆ, ನಿಮ್ಮ ಮೇಲಧಿಕಾರಿಗಳೊಂದಿಗೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಗರ್ಜನೆಯ ನುಡಿ ಇದೆಯಲ್ಲ, ಅಲ್ಲಿ ಸ್ವಲ್ಪ ಶಾಂತರಾದರೆ, ಸಮಾಧಾನ ತಂದುಕೊಂಡ್ರೆ ಖಂಡಿತ ಮತ್ತಷ್ಟು ಲಾಭ. ಭಗವಂತ ಕೊಟ್ಟಾಗ ನಾವು ಸ್ವಾಗತಿಸಬೇಕು. ದೇವರು ಕೊಟ್ಟಾಗ 4 ಜನಕ್ಕೆ ಹಂಚಿ ಊಟ ಮಾಡಬೇಕು. ಜೊತೆಗೆ ನಿಮ್ಮ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಇವತ್ತು ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ತಾವು ಅಂದುಕೊಳ್ಳದಿರತಕ್ಕಂಥ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ತೀರಿ. ಯಾವೆಲ್ಲ ಕೆಲಸಗಳನ್ನು ಪೂರ್ವಭಾವಿಯಾಗಿ ನಾವು ಸಂಕಲ್ಪ ಮಾಡಿರ್ತೀವೋ, ಇವತ್ತಿಂತಿಂಥ ಕೆಲಸ ನಾನು ಮಾಡಬೇಕು, ಈ ಮಾರ್ಗದಲ್ಲಿ ನಡೀಬೇಕು, ಇಂಥದ್ದೇ ಕೆಲಸ ಕೈ ಎತ್ಕೋಬೇಕು, ಇಂಥ ವ್ಯವಹಾರ ಮಾಡಬೇಕು, ಇಷ್ಟು ಹಣಕಾಸನ್ನು ನಾನು ಸಂಪಾದನೆ ಮಾಡಬೇಕು, ಅಥವಾ ನನ್ನ ಹಣಕಾಸು ಕಳೆದು ಹೋಗೋದನ್ನು ನಾನು ಹೀಗೆ ಉಳಿಸ್ಕೋಬೇಕು, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನೆನ್ನೆದು. ಆದರೆ ಇವತ್ತು ಹಾಗಲ್ಲ. ಇವತ್ತು ನಿಮ್ಮ ಮನಸ್ಸಲ್ಲಿ ಇಲ್ಲದ್ದನ್ನು ನೀವು ಸಾಬೀತುಪಡಿಸ್ಕೊಳ್ತೀರಿ. ಮನಸ್ಸಿಗೆ ಬಾರದ್ದನ್ನು ಇವತ್ತು ಪ್ರಯೋಗ ಮಾಡ್ತೀರಿ. ಹಾಗೆ ಇವತ್ತು ಒಂದು ವಿಭಿನ್ನವಾಗಿರ್ತಕ್ಕಂಥ ರೀತಿ ನಿಮ್ಮ ಬದುಕಿದೆ, ನಿಮ್ಮ ಭವಿಷ್ಯ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿಗೆ ಇಷ್ಟು ಶಾಂತಿ, ನೆಮ್ಮದಿ ಸಿಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆ ಆಗ್ಬೋದು. ಆದರೆ ಇಲ್ಲಿ ಸರಿಯಾದ ವ್ಯವಸ್ಥಿತವಾದ ರೀತಿ ನಡೆದರೆ ಅದರಿಂದ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಎಡಗಡೆ ಮೊಣಕಾಲು ನೋವು ಅಥವಾ ಅರ್ಧ ತಲೆನೋವು ಇಂತಹದ್ದು ಬಾಧಿಸುವಂಥ ಕಾಲ ಇವತ್ತು ಸಾಮಾನ್ಯ ನಿಮ್ಮ ರಾಶಿಯಲ್ಲಿದೆ. ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಅಥವಾ ಅನುಭವಸ್ಥರ ಮಾತು ಇದೆರಡೂ ನಿಮಗೆ ಇವತ್ತು ಬಹಳ ಅನುಕೂಲ ಕೊಡುತ್ತೆ. ಜೊತೆಗೆ ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಇವತ್ತು ರಾಹುಕಾಲದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಎಲ್ಲರೂ ನಿಷ್ಠೂರವಂತರಲ್ಲ. ಆದರೆ ಯಾರನ್ನೊಬ್ಬರನ್ನು ನಂಬೋದು ನಿಮ್ಮ ಮನಸ್ಸು ಒಪ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲಿ ಬಹಳ ಕನ್ಫ್ಯೂಷನ್ ಇಟ್ಕೊಂಡಿದ್ದೀರಿ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು. ಕೆಲವೊಮ್ಮೆ ಒಳ್ಳೆಯದನ್ನು ನಂಬಲ್ಲ, ಕೆಟ್ಟದ್ದನ್ನು ನಂಬ್ತೀರಿ. ಕೆಟ್ಟದ್ರ ಹಿಂದೆ ಹೋಗ್ತೀರಿ, ಅಲ್ಲೇನೂ ಸಾಧ್ಯವಾಗುವುದಿಲ್ಲ, ಪುನಃ ಬರಿಗೈಲಿ ಬರ್ತೀರಿ. ಆದರೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಬಹಳ ಅದ್ಭುತವಾದಂಥ ಕಾಲ. ಆದರೆ ಕೋರ್ಟು ಕಚೇರಿ ಕೆಲಸ ಇರಲಿ, ಸ್ಟೇಷನ್ಗೆ ಸಂಬಂಧಪಟ್ಟಿದ್ದಿರಲಿ ಅಥವಾ ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದಿರಲಿ, ನಿಮ್ಮಿಂದ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಇರಬೇಕು ನಿಮ್ಮ ಬದುಕು. ಅಂದರೆ ನಿಮ್ಮ ಬದುಕಲ್ಲಿ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಇರಬೇಕೇ ವಿನಃ ನೀವು ತೊಂದರೆ ಅನುಭವಿಸ್ಕೊಂಡು ಮತ್ತೊಬ್ಬರಿಗೂ ತೊಂದರೆ ಆಗುವಂಥ ರೀತಿ ಬೇಡ. ಹಾಗಾಗಿ ಇವತ್ತು ಮಾಡುವ ಕಾಯಕವನ್ನು ಏನೇ ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೂ 4ರ ನಂತರ 4 ಗಂಟೆ ನಂತರ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇಲ್ಲ ಅಂದರೆ ಸಮಸ್ಯೆಯ ಸೆರೆಮಾಲೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಆದಷ್ಟು ಒಳ್ಳೆ ಜವಾಬ್ದಾರಿಯುತವಾದಂಥ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಹಿತ ಶೀಘ್ರವಾಗಿ ಫಲ ಸಿಗುತ್ತೆ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ನಾನು ನಂದು ಅಥವಾ ನನ್ನಿಂದಲೇ ನಾನು ಅಂದುಕೊಂಡಂಗೆ ಆಗುವಂತಹದ್ದು, ಇವತ್ತು ನನ್ನದೇ ಆದಂತಹ ಒಂದು ಆಸ್ಥಾನ ಅಥವಾ ನನ್ನ ವ್ಯವಹಾರಗಳೇ ಸರಿ ಅಂತಕ್ಕಂಥದ್ದು, ಹೀಗೆ ಕೆಲವಷ್ಟು ನಾನು ಎಂಬತಕ್ಕಂಥ ಮದಮಾತ್ಸರ್ಯ ಇವತ್ತು ನಿಮ್ಮಲ್ಲಿ ತುಂಬಿ ತುಳುಕ್ಬೋದು. ಆದಷ್ಟು ನಾನು ಅಂತಕ್ಕಂಥದ್ದನ್ನು ಯಾರು ದೂರ ಇಡ್ತಾರೋ ಅವರ ಬದುಕು 4 ದಿವಸದ ಅದ್ಧೂರಿತವಾಗಿರುತ್ತೆ. ಇಲ್ಲಿ ನಾನು ಅಂತಕ್ಕಂಥವರು ಸೃಷ್ಟಿಯಲ್ಲೇ ಇಲ್ಲ. ಹಾಗಿರೋದ್ರಿಂದ ಸಿಂಹರಾಶಿಯವರು ನೀವು ಮಾಡುವಂಥ ಯಾವುದೇ ಕೆಲಸ ಆದರೂ ನಿಮ್ಮ ಆಲೋಚನೆಗಳನ್ನು ಸಾಧ್ಯವಾದಷ್ಟು ತಾಳ್ಮೆಯಿಂದ ಸಮಾಧಾನವಾಗಿರಿ. ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಓದೋದ್ರ ಕಡೆ ಗಮನ ಕೊಡಿ. ವ್ಯವಹಾರಗಳು ಮಾಡ್ತಕ್ಕಂಥವರು ಸ್ವಲ್ಪ ತಲೆಬಗ್ಸಿ ನಿಂತುಕೊಳ್ಳಿ, ತಪ್ಪೇನಿಲ್ಲ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವತ್ತು ನೀವೇನು ಚಿಂತನೆ ಮಾಡ್ತೀರೋ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 12 ನಿಮಿಷ, 2ರಿಂದ 4:12 ಇದು ಬಹಳ ಎಚ್ಚರಿಕೆಯ ಕಾಲ. ಈ ಒಂದು ಸಮಯ ದಾಟಿದ್ರೆ ಪುನಃ ಒಳಿತನ್ನು ಕಾಣ್ತೀರಿ. ಆದರೂ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಇತ್ತ ಸೂರ್ಯ ಮುಳುಗೋ ಕಡೆ, ಚಂದ್ರ ಉದಯಿಸುವಂಥ ಕಡೆ, ಅಂತಹ ಒಂದು ಸಾನ್ನಿಧ್ಯದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ವಿಶ್ವಮಾತೆ ಗೋಮಾತೆಯನ್ನು ಆರಾಧನೆ ಮಾಡೋದ್ರಿಂದ, ಗೋ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಗೋವಿಗೆಷ್ಟು ಗೋಗ್ರಾಸ ಕೊಡೋದ್ರಿಂದ ಇನ್ನಷ್ಟು ಲಾಭವನ್ನು ಇವತ್ತು ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ, ವ್ಯವಹಾರ, ವೃತ್ತಿ ಮತ್ತು ಅಭಿವೃದ್ಧಿ ಮತ್ತು ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ಬದಲಾವಣೆ ತರಬೇಕು, ಅಥವಾ ಯಾವುದಾದ್ರು ಒಂದು ಕೆಲಸದಲ್ಲಿ ಮುನ್ನಡಿಬೇಕು, ಅಥವಾ ನಾನು ಮಾಡುವ ಕೆಲಸಕ್ಕೆ ಮತ್ತೇನಾದ್ರು ಪೂರಕವಾಗಿ ಸಹಾಯ ತಗೊಳ್ಬೇಕು, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು. ಆದರೆ ಕಾಲ ಎಂಬತಕ್ಕಂಥದ್ದು, ಸಮಯ ಎಂಬತಕ್ಕಂಥದ್ದು ಅದು ಭಗವಂತನ ನಿರ್ಣಯದಂತೆ ಇರುತ್ತೆ. ಯಾವ ಕಾಲದಲ್ಲಿ ಯಾವಾಗ ಏನು ನಡಿಬೇಕೋ ಅದು ಹಾಗೇ ನಡೆಯುತ್ತೆ. ಆದರೆ ಒಂದಂತೂ ಸತ್ಯ, ಈಗ ಪ್ರಸ್ತುತ ನಿಮ್ಮ ಕಾಲ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ವ್ಯವಹಾರಗಳಾಗಲಿ ಅಥವಾ ಮಾತುಗಳಾಗಲಿ ಅಥವಾ ಏನೇ ಒಂದು ಸಮಸ್ಯೆ ಆಗಲಿ ಅಲ್ಲಿಂದಲೇ ತೊಂದರೆಗಳು ಎದುರಾಗ್ತಿರುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ವೃತ್ತಿಯ ಒಂದು ಆರಾಧನೆ ಮತ್ತು ಮಾಡುವಂಥ ಕೆಲಸ ಕಾರ್ಯಗಳು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದುಕೊಂಡ್ರೆ ಇವತ್ತು ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ, 12ರಿಂದ 3ರ ಮಧ್ಯದಲ್ಲಿ ತುಂಬ ಅದ್ಭುತವಾದಂಥ ಕಾಲ. ಈ ಒಂದು ಸಮಯವನ್ನು ತಾವು ಹೇಗೆ ಜವಾಬ್ದಾರಿಯುತವಾಗಿ ತೆಗೆದುಕೊಳ್ತೀರೋ, ಹೇಗೆಲ್ಲ ಜವಾಬ್ದಾರಿಯುತವಾಗಿ ತಾವು ನಡ್ಕೊಳ್ತೀರೋ ಹಾಗೆ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಶ್ವೇತವರ್ಣದ ಪುಷ್ಪಗಳನ್ನು ತಂದು ಆ ಪುಷ್ಪಕ್ಕೆ ಗಂಧವನ್ನು ಲೇಪನ ಮಾಡಿ ಅದನ್ನು ತಾಯಿ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿದ್ರೆ ಶುಭ ಶುಕ್ರವಾರ, ಆಷಾಢದ ಶುಕ್ರವಾರ ತಾಯಿಯ ಅನುಗ್ರಹವನ್ನು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಇನ್ನು ಆಷಾಢ ಮಾಸದ ಶುಕ್ರವಾರ. ಆಷಾಢ ಮಾಸದ ಶುಕ್ರವಾರ ಅಂದಾಗ ಎಲ್ಲರೂ ಸಹಿತ ಆಲೋಚನೆ ಮಾಡಬೇಕು. ಆಷಾಢ ಮಾಸದ ಶುಕ್ರವಾರದಲ್ಲಿ ತಮ್ಮ ಆಲೋಚನೆಗಳು ಹೇಗಿರಬೇಕು? ದೇವಿಗೆ ನಡೆಸ್ತಕ್ಕಂಥ ಅರ್ಚನಾ ಸಂಕಲ್ಪ ಅಥವಾ ಅರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದ, ಒಂದಷ್ಟು ಫಲಪುಷ್ಪಗಳು, ಇಂತಹ ಒಂದು ಪ್ರಸಾದವನ್ನು ಸ್ವೀಕರಿಸೋದಾಗಲಿ ಅಥವಾ ಎಲ್ಲಾದರೂ ದೂರ ಬರ ಪ್ರಯಾಣ ಬೆಳೆಸಬೇಕಾದರೂ ಸ್ವಲ್ಪ ಕೆಲವಷ್ಟು ರಾಶಿ ನಕ್ಷತ್ರಗಳು ಜಾಗೃತರಾಗಿರಬೇಕು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ವಾಹನಗಳನ್ನು ನಡೆಸುವಾಗ ಒಂದಷ್ಟು ರಾಶಿಗಳಲ್ಲಿರ್ತಕ್ಕಂಥವ್ರು, ಯಾರು ಮನೆಯಲ್ಲಿರ್ತಕ್ಕಂಥವ್ರಾಗಿರಲಿ, ಪಕ್ಕದಲ್ಲಿ ಕೂತಿರ್ತಕ್ಕಂಥ ನಿಮ್ಮ ಆತ್ಮೀಯರಾಗಿರಲಿ, ಅವ್ರು ಎಷ್ಟೇ ಸಮಾಧಾನ ಹೇಳಿದ್ರೂ ನಿಮ್ಮ ಸಮಾಧಾನದ ಮನಸ್ಸು ಕೇಳುವ ಕಾಲ ಮಾತ್ರ. ಆದರೆ ನಿಮ್ಮ ಕಾಲಿನ ಹೆಬ್ಬೆರಳಲ್ಲಿ ಒತ್ತುವಂಥ ವೇಗ, ಸ್ಪೀಡ್ ಇದೆಯಲ್ಲ, ಆಕ್ಸಿಲೇಟರ್ ಒತ್ತಿರಲ್ಲ, ಅಲ್ಲಿ ಮಾತ್ರ ಅದಕ್ಕೆ ನೀವು ಕಂಟ್ರೋಲ್ ಇಲ್ದಂಗೆ ನಡ್ಕೊಳ್ತಾ ಇದ್ದೀರಿ. ಹಾಗಾಗಿ ಆಷಾಢ ಮಾಸ ಏನೇ ಮಾಡಬೇಕಾದರೂ ಸ್ವಲ್ಪ ಜಾಗೃತರಾಗಿರಬೇಕು. ಆಷಾಢ ಎಂಬತಕ್ಕಂಥದ್ದು ಹೇಗೆ ಅಂದರೆ ಮಂದಗತಿಯಲ್ಲಿ ಸಾಗುವಂತಹದ್ದು ಅಂತಲೂ ಹೇಳ್ತಾರೆ. ಅಂದರೆ ಏನೇ ಮಾಡಬೇಕಾದರೂ ನಿಧಾನಕ್ಕೆ ನಡಿಬೇಕು ಅಂತ ಹೇಳುವಂಥ ಕ್ರಮ. ಆ ನಿಧಾನ ಎಂಬತಕ್ಕಂಥದ್ದು ಸಮಾಧಾನ ಚಿತ್ತರಾಗಿ ನೀವು ಆಲೋಚನೆ ಮಾಡಿದ್ರೆ, ಸಮಾಧಾನವಾಗಿ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಫಲಗಳು ಸಿದ್ಧಿಯಾಗುತ್ತೆ. ಅದನ್ನು ಹೊರತುಪಡಿಸಿ ಅಲ್ಲಿ ಏನೋ ನಾನು ಸಾಧನೆ ಮಾಡ್ಕೋಬಲ್ಲೆ, ಏನೋ ಸಿದ್ಧಿಸ್ಕೋಬಲ್ಲೆ, ಈಗಿಂದೀಗಲೇ ನನ್ನ ಕಾರ್ಯಸಿದ್ಧಿ ಆಗಿಬಿಡುತ್ತೆ ಅಂತ ನೀವು ಮುಂದೆ ನಡೆದ್ರೆ ಖಂಡಿತ ಅಚಾತುರ್ಯಕ್ಕೆ ಅಥವಾ ಏನೋ ಆಗ ಒಂದು ಅಪಘಾತಕ್ಕೆ ಅದು ದಾರಿಯಾಗುತ್ತೆ. ಹಾಗಾಗಿ ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾಯಿ ದುರ್ಗೆಯ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡದಿರ್ತಕ್ಕಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೂ ಗುರುದತ್ತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ದತ್ತಾತ್ರೇಯರ ಅನುಗ್ರಹದಿಂದ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಜೊತೆಗೆ ಶುಭ ಶುಕ್ರವಾರ ದೇವಿಯ ವಾರ. ತಾಯಿ ಚಾಮುಂಡೇಶ್ವರಿ, ಅನ್ನಪೂರ್ಣೇಶ್ವರಿ, ಜೊತೆಗೆ ತಾಯಿ ದುರ್ಗಾಂಬ, ವಿಶೇಷವಾಗಿ ಶಾರದಾಂಬ, ಹೀಗೆ ಶಕ್ತಿ ದೇವತೆಗಳು, ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಈ ಆಷಾಢ ಮಾಸದ ಶುಕ್ರವಾರದಂದು ಎಲ್ಲರೂ ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಮನೋಕಾಮನೆಗಳ ಸಿದ್ಧಿಗಾಗಿ ಶ್ರಮಿಸುವಂಥದ್ದು,
ಹೆಚ್ಚೆಚ್ಚು ಜವಾಬ್ದಾರಿಯುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಜೊತೆಗೆ ನಿಷ್ಠೂರವಂತರು ಅಥವಾ ನಿಮ್ಮನ್ನು ಛೇಡಿಸ್ತಕ್ಕಂಥವ್ರು ಅಥವಾ ನಿಮ್ಮನ್ನು ನಿಂದಿಸ್ತಕ್ಕಂಥವ್ರು ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿದ್ದರೂ ಅವರು ಹೀಗೆ ಮಾಡ್ತಿದ್ದಾರೆ ಅಂತ ಗೊತ್ತಾದರೂ ಅವರೊಂದಿಗೆ ಸ್ನೇಹವನ್ನು ಬೆಳೆಸಿ ಅವರನ್ನೇ ಜೊತೆಯಲ್ಲಿಟ್ಕೊಂಡು ಮುಂದೆ ನಡಿಬೇಕಾದ ಇರತಕ್ಕಂಥ ಒಂದು ದೊಡ್ಡ ಗುಣ ನಿಮ್ಮದು ಅಂದರೂ ತಪ್ಪಲ್ಲ. ಆದರೆ ಇವತ್ತು ಕೆಲವಷ್ಟು ರಾಕ್ಷಸರ ಬಾಧೆಯಿಂದ ಕೆಲವಷ್ಟು ಸಮಸ್ಯೆಗಳು ತರುವುದರಿಂದ ಮನಸ್ಸು ಎಲ್ಲೋ ಒಂದು ಕಡೆ ಚಂಚಲಿತವಾಗುತ್ತೆ, ಅಥವಾ ನೀವು ಮಾಡಬೇಕಾಗಿರೋ ಕೆಲಸಗಳಲ್ಲಿ ಲಾಭ ಕಡಿಮೆ ಇರುತ್ತೆ, ಅಥವಾ ಯಾವುದೋ ಒಂದು ಅಚಾತುರ್ಯ ನಿಮ್ಮನ್ನು ಬಾಧಿಸುತ್ತೆ. ಹೀಗಿರೋದ್ರಿಂದ ತುಂಬ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಇವತ್ತು ನೀವು ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದೀರೋ, ಯಾವ್ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡು ಏನಾದರೂ ಒಂದಿಷ್ಟು ಕಾರ್ಯಸಿದ್ಧಿಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲದರ ಫಲಾಫಲಗಳಲ್ಲಿ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದು ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ತುಲಾರಾಶಿಯವರು ಎಂತಹ ಅಸಮಾಧಾನದ ಸನ್ನಿವೇಶಗಳಾದರೂ ಅದನ್ನು ಸಮಾಧಾನ ತಂದುಕೊಳ್ತೀರಿ. ಇದರೊಂದಿಗೆ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಹಾಗೆ ಒಂದಷ್ಟು ಶ್ವೇತವರ್ಣದ ಪುಷ್ಪಗಳನ್ನು ಅದನ್ನು ದೇವಿಗೆ ಸಮರ್ಪಣೆ ಮಾಡೋದರಿಂದ ಇನ್ನಷ್ಟು ಲಾಭವನ್ನು ಇವತ್ತು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನ ಇವತ್ತು ತುಂಬ ಚೆನ್ನಾಗಿರೋದ್ರಿಂದ ದೇವಿಯ ಉಪಾಸನೆ ಮಾಡೋದ್ರಿಂದ ತಾಯಿ ಶಾರದೆಯ ಅಥವಾ ದುರ್ಗೆಯ ಅಥವಾ ನಿಮ್ಮ ಕುಲದೇವತೆಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತು ರಾಹುಕಾಲದಲ್ಲಿ ಸಣ್ಣ ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಟ್ಟು ಆ ಮಕ್ಕಳ ಅಥವಾ ಹಿರಿಯರ ಆಶೀರ್ವಾದವನ್ನು ಪಡೆದರೆ ಇವತ್ತು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಒಬ್ಬ ಹೆಣ್ಣುಮಗಳಾದರೂ ಒಂದಿಬ್ಬರು ಅಥವಾ 3 ಜನ ಸುಮಂಗಲೆಯರನ್ನು ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಇವತ್ತಿನ ದಿನ ಇವತ್ತು ಯಾವ್ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದೀರೋ, ಯಾವೆಲ್ಲ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡಿದ್ದೀರೋ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ಮಾಡುವಂಥ ಕೆಲಸ ಕಾರ್ಯಗಳು, ಇರ್ತಕ್ಕಂಥ ಜವಾಬ್ದಾರಿಯುತವಾದಂಥ ಕಾಯಕ, ಅದರಲ್ಲೂ ಹೆಣ್ಣು ಮಕ್ಕಳ ಮನಸ್ಸು ತುಂಬ ಚಂಚಲತೆ ಇರುತ್ತೆ. ಉದ್ಯೋಗಕ್ಕೆ ಹೊರಡ್ತಕ್ಕಂಥ ಪುರುಷರು, ಉದ್ಯೋಗ ಮಾಡ್ತಕ್ಕಂಥವ್ರು ಸ್ವಂತ ಉದ್ಯೋಗ ಆಗಲಿ, ವ್ಯಾಪಾರ ವ್ಯವಹಾರಗಳಾಗಿರಲಿ ಅಥವಾ ಮತ್ತೊಬ್ಬರ ಕಡೆ ನೀವು ಕೈಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ಎದುರಾಗ್ಬೋದು. ಅಂದರೆ ಇವತ್ತು ತಾವು ಅಂದುಕೊಂಡಷ್ಟು ಎಲ್ಲ ಕೆಲಸವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಬಹಳಷ್ಟು ವೇಗವಾಗಿರುತ್ತೆ, ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಕೆಲಸ ಮಂದಗತಿಯಲ್ಲಿ ಸಾಗುತ್ತೆ. ಆದರೆ ಇವತ್ತು 2 ಗಂಟೆಯ ನಂತರ 2 ರಿಂದ 4:20 ಮಧ್ಯದಲ್ಲಿ ನೀವೇನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಗಟ್ಟಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಪ್ರಯಾಣವನ್ನು ಸಹಿತ ನೀವು ರೂಢಿಸ್ಕೊಳ್ತೀರಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿಯ ಕಡೆ ನಿಮ್ಮ ಗಮನ. ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಅಧಿಕವಾದಂಥ ಆಲೋಚನೆ. ಏನೇ ಆದರೂ ತಾಯಿ ಶಕ್ತಿ ದೇವತೆಯ ಅನುಗ್ರಹ ನಿಮಗೆ ಬಹಳಷ್ಟು ವಿಶೇಷವಾಗಿ ಕಾರ್ಯಸಿದ್ಧಿಯನ್ನು ಮಾಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಮನುಷ್ಯನಿಗೆ ತಾನು ಹಾಕುವ ಹೆಜ್ಜೆನಲ್ಲಿ, ತನ್ನ ನಡೆ ನಡವಳಿಕೆಗಳಲ್ಲಿ ಬಂದೊದಗುವಂತಹ ಯಾವುದಾದ್ರೂ ಸಮಸ್ಯೆಗಳಿದ್ದರೂ ಪ್ರತಿಯೊಂದಕ್ಕೂ ಒಂದು ಪರಿಹಾರ, ದೈವ ಸಂಕಲ್ಪ, ಜೊತೆಗೆ ಇರ್ತಕ್ಕಂತಹ ಅದೃಷ್ಟವೋ ದುರಾದೃಷ್ಟವೋ ಏನೇ ಆದರೂ ಆಯಾ ಕಾಲಗಳಲ್ಲಿ ನಮ್ಮ ಎಚ್ಚರಿಕೆ ಇರಬೇಕು. ಸದಾಕಾಲ ಒಂದೇ ಕಡೆ ಗಾಳಿ ಬೀಸ್ತಕ್ಕಂಥದ್ದಲ್ಲ, ಅಥವಾ ಮಾಡುವ ಕೆಲಸ ಒಂದೇ ಪ್ರಧಾನವಾಗಿ ನಿಲ್ತಕ್ಕಂಥದ್ದಲ್ಲ. ಆಯಾ ಕಾಲದಲ್ಲಿ ಏನಾಗಬೇಕು ಅಂತಿರುತ್ತೋ ಅದು ವಿಧಿಲಿಖಿತ, ಎಲ್ಲವೂ ನಡೆದು ಹೋಗಿರುತ್ತೆ. ಆದರೆ ಮುಂದಾಗಬೇಕಾಗಿರ್ತಕ್ಕಂಥದ್ದೇನೋ ಅದರ ಬುದ್ಧಿ ಚೈತನ್ಯದಿಂದ ಆಲೋಚನೆ ಮಾಡಬೇಕಂತ ವಿಧಿವಿಧಾನಗಳು. ಇವತ್ತು ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯದಲ್ಲಿ, ಅದರಲ್ಲೂ ರಾಹುಕಾಲದಲ್ಲಿ ದೀಪ ಹಚ್ಚಿ ಒಂದಿಷ್ಟು ಮಧು, ಜೇನುತುಪ್ಪವನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟರೆ ನಿಮ್ಮ ಕರ್ಮಫಲವನ್ನು, ನಿಮ್ಮ ಕಷ್ಟಗಳನ್ನು ಖಂಡಿತ ದೂರ ಮಾಡಿಕೊಳ್ಬೋದು. ಅಂತಹ ಅದ್ಭುತವಾದಂತಹ ಒಂದಷ್ಟು ಚಿಂತನೆಯನ್ನು ಮಾಡಿ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಮಕರ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಇಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿದೆ, ಮಾನಸಿಕವಾದಂತಹ ಒತ್ತಡ ಇದೆ, ಮಾಡುವ ಕೆಲಸ ಪರಿಪೂರ್ತಿ ಆಗದಂಥ ರೀತಿಯಲ್ಲಿದೆ. ಏನೇ ಅಂದುಕೊಂಡ್ರೂ ಎಲ್ಲವೂ ಆಯಿತು, ಸರಿ ಹೋಯಿತು, ಪರವಾಗಿಲ್ಲಪ್ಪ ಅಂದ್ಕೊಳ್ಳೋಷ್ಟರೊಳಗೆ ಇನ್ನೇನೋ ಒಂದು ಸಮಸ್ಯೆ ಎದುರಾಗಿರುತ್ತೆ.
ಆದರೆ ಇವತ್ತು ನಿಮ್ಮ ಚಿಂತನೆ ಇದೆಯಲ್ಲ, ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಇಲ್ಲಿ ಬಹಳ ಜಾಗೃತರಾಗಿರಬೇಕು. ಸ್ವಲ್ಪ ಯಾಮಾರಿದ್ರೂ ಒಂದಲ್ಲ ಒಂಥರ ಸಮಸ್ಯೆಗಳು, ಆಡುವ ಮಾತು ಸ್ವಲ್ಪ ವ್ಯತ್ಯಾಸ ಆದರೂ ಮನಸ್ಸಿನ ಕಡೆ ಒಂದಷ್ಟು ಬೇರೆ ಥರ ಸಮಸ್ಯೆ. ಆದರೆ ಇವತ್ತು ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು ಅಥವಾ ಕಾತ್ಯಾಯಿನಿಯನ್ನು ಅಥವಾ ಒಂದು ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ಈ ದಿನ ರಾಹುಕಾಲದಲ್ಲಾಗಲಿ ಶುಭ ಸಂಧ್ಯಾಕಾಲ ಆಗಲಿ ದೇವಿಯ ಆ ಪ್ರಸನ್ನತೆಯನ್ನು, ದೇವಿಯ ಕೃಪಾಶೀರ್ವಾದವನ್ನು ಪಡೆಯೋದ್ರಿಂದ ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾದ ಫಲ ಈ ಶುಭ ದಿನ ನೀವು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯಾಪಾರಗಳ ಬಗ್ಗೆ, ವ್ಯವಹಾರದ ಬಗ್ಗೆ, ವಿದ್ಯಾರ್ಥಿಗಳು ಓದೋದ್ರ ಬಗ್ಗೆ, ಮನೆಯಲ್ಲಿ ಅನಾರೋಗ್ಯದಲ್ಲಿ ತುತ್ತಾಗಿರ್ತಕ್ಕಂಥವ್ರು, ಅಂದರೆ ಯಾರು ಅನಾರೋಗ್ಯಕ್ಕೆ ತುತ್ತಾಗಿದ್ದೀರೋ, ಆರೋಗ್ಯ ಇಲ್ಲದಿರೋ ಒದ್ದಾಡ್ತಾ ಇದ್ದೀರೋ, ಅಥವಾ ಮನೆಯಲ್ಲಿರ್ತಕ್ಕಂಥವ್ರು ಒಬ್ಬರನ್ನೊಬ್ಬರು ಮಾತಾಡೋಕ್ಕಾಗ್ದಿರ ಎಲ್ಲ ಕಡೆ ನಿಷ್ಠೂರಕ್ಕೊಳಗಾಗ್ತಾ ಇದ್ದೀರೋ, ತಾವು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ತೊಗರಿಬೇಳೆ, ಉದ್ದು ಮತ್ತು ತೊಗರಿ, ಆ ಉದ್ದು ಮತ್ತು ತೊಗರಿಯನ್ನು ಒಂದೇ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡ್ರೆ ಸಾಕಷ್ಟು ಲಾಭವನ್ನು ತಂದುಕೊಳ್ಬೋದು. ಹಾಗೆ ಒಂದಷ್ಟು ಜನಕ್ಕೆ ಅಸಮಾಧಾನದ ಸನ್ನಿವೇಶಗಳು ಸಾಕಷ್ಟು ಇದೆ, ನಿಷ್ಠೂರ ಬರ್ತಕ್ಕಂಥದ್ದು ಸಾಕಷ್ಟು. ಆದರೆ ಇರುವ ನೋವಿನಿಂದ ನೀವು ಪಾರಾಗಿ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಬೇಕು. ತಾವೆಷ್ಟೇ ಜ್ಞಾನವಂತರಾದರೂ ಮತ್ತೊಬ್ಬರು ಹೇಳುವಂಥ ಮಾತಿನಲ್ಲಿ, ಇನ್ನೊಬ್ಬರ ಮಾರ್ಗದರ್ಶನದಲ್ಲಿ ಇವತ್ತು ತಾವು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಆಷಾಢ ಮಾಸದ ಶುಕ್ರವಾರ, ಶುಭವನ್ನು ತರತಕ್ಕಂತಹ ಈ ಆಷಾಢ ಮಾಸದ ಶುಕ್ರವಾರ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಎಲ್ಲರೂ ದೇವಿಯನ್ನು ಪ್ರಾರ್ಥನೆ ಮಾಡೋಣ. ಅತ್ತ ತಾಯಿ ಚಾಮುಂಡೇಶ್ವರಿ, ಶೃಂಗೇರಿಯಲ್ಲಿರ್ತಕ್ಕಂಥ ಶಾರದಾಂಬ, ಹೊರನಾಡಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ, ಹೀಗೆ ಶಕ್ತಿ ದೇವತೆಗಳು, ಹಾಗೆ ಕೊಲ್ಲಾಪುರದಲ್ಲಿರ್ತಕ್ಕಂತಹ ತಾಯಿ ಮಹಾಲಕ್ಷ್ಮಿ, ಕೊಲ್ಲೂರಲ್ಲಿರ್ತಕ್ಕಂತಹ ತಾಯಿ ಮೂಕಾಂಬಿಕೆ, ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸೇರಿದ ಭಗವತಿಯ ಅನುಗ್ರಹ ಉಂಟಾಗಲಿ. ಇನ್ನು ಲಕ್ಷ್ಮೀ ಬೋರಹಸ್ವಾಮಿ ಸಾನ್ನಿಧ್ಯದಲ್ಲೂ ತಾಯಿಗೆ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ನಡೀತಾ ಇದೆ. ಹಾಗೆ ಇವತ್ತು ಯಾರೆಲ್ಲ ದೇವಿಯ ಸಾನ್ನಿಧ್ಯಗಳಿಗೆ ಹೊರಡಬೇಕು, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಬರಬೇಕು ಅಂತಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳಿಗೆ ತಾಯಿ ದುರ್ಗೆಗೆ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆ ನಡೆಸೋಣ. ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರಿಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತ್ಯೇ ನಮಃ, ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ, ಓಂ ಪದ್ಮಾನವೇ ಪದ್ಮ
ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ತಾಯಿ ಚಾಮುಂಡೇಶ್ವರಿಗೆ ನಡೆದಂತಹ ಈ ಒಂದು ಆರತಿ, ಪುಷ್ಪಾರ್ಚನೆ ಇದೆಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದೇ. ಸಕಲ ವಿಧವಾದಂತಹ ಸಂಕಷ್ಟಗಳು ದೂರ ಆಗಬೇಕಾದ್ರೆ ನಮ್ಮ ಭಾರತೀಯ ಸ್ತ್ರೀಯರು, ಅದರಲ್ಲೂ ಹೆಣ್ಣು ಮಕ್ಕಳು, ಇವತ್ತು ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಂಧ್ಯಾಕಾಲ ಆಗಲಿ ತಾಯಿಗೆ ನಡೆಸ್ತಕ್ಕಂಥ ಒಂದು ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಅಥವಾ ಸುಮಂಗಲೆಯರನ್ನು ಮನೆಗೆ ಕರೆದು ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ಇದೆಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದು, ವಿಶೇಷತೆಗಳನ್ನು ತರ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಪುಣ್ಯಕ್ಷೇತ್ರಗಳಲ್ಲೇ, ತೀರ್ಥಕ್ಷೇತ್ರಗಳಲ್ಲಿ ಅಥವಾ ಎಲ್ಲೇ ಹೊರಟರು ದೇವಿಯ ದರ್ಶನ, ಮಹಾಪ್ರಸಾದ ಎಲ್ಲವೂ ಸ್ವೀಕರಿಸ್ತಕ್ಕಂಥದ್ದು ಒಂದು ಯೋಗಫಲವೇ. ಅಂತಹದ್ರಲ್ಲಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನಗರ್ಭ್ಯದಾಂ ದಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ವಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ. ಓಂ ಜಗದೀಶ್ವರಿ ನಮಃ, ಜಗದ್ಧಾತ್ರೇ ನಮಃ, ಓಂ ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ.